ಗಾಯ್ಸ್, ಜಸ್ಟ್ ಇಮ್ಯಾಜಿನ್, ಒಬ್ಬ ವ್ಯಕ್ತಿ ಈ ಜೀವನನೇ ಬೇಡ ಅಂತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋದಾಗ ಸಡನ್ ಆಗಿ ಒಂದು ಮೆಸೇಜ್ ಬರುತ್ತೆ. ಅದು ಕೂಡ ಅವನ ನಂಬರ್ ಇಂದ ಅವನಿಗೇನೆ ಮೆಸೇಜ್ ಬಂದಿರುತ್ತೆ. ಇದರಿಂದ ಗಾಬರಿ ಆಗಿದ್ದ ಇವನು ಕರೆಕ್ಟ್ ಆಗಿ ನಾನು ಸಾಯ್ಬೇಕು ಅನ್ನುವಾಗ್ಲೇ ಹೇಗೆ ಈ ಮೆಸೇಜ್ ಬಂತು, ಅದು ಹೇಗೆ ನನ್ನ ನಂಬರ್ ಇಂದ ನನ್ಗೇನೆ ಮೆಸೇಜ್ ಬಂದಿದೆ, ಈ ಮಿಸ್ಟ್ರಿನ ಹೇಗಾದ್ರೂ ಕ್ರ್ಯಾಕ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಒನ್ ಲೈನ್ ಸ್ಟೋರಿನೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಅಂದ ಹಾಗೆ ಹೀರೋ ಈ ಮಿಸ್ಟ್ರಿನ ಹೇಗ್ ಸಾಲ್ವ್ ಮಾಡ್ತಾನೆ ಅನ್ನೋ ಕಥೆಯನ್ನ ಹಲವು ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ಅದ್ಭುತಂ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಆಗಿರೋ ಸೂರ್ಯ ಜೀವನನೇ ಬೇಡ ಅಂತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಬಿಲ್ಡಿಂಗ್ ನ ಟಾಪ್ ಫ್ಲೋರ್ ಗೆ ಬಂದಿದ್ದಾನೆ. ಸೇಮ್ ಟೈಮ್ ವೆನಿಲಾ ಅನ್ನುವ ಹುಡುಗಿ ಕೂಡ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿರ್ತಾಳೆ. ವೆನಿಲಾ ಹೇಳೋ ಪ್ರಕಾರ ಬದುಕೋದಕ್ಕೆ ಬಲವಾದ ಕಾರಣ ಬೇಕು, ಆದ್ರೆ ಸಾಯೋಕೆ ಒಂದು ಸಣ್ಣ ಕಾರಣ ಸಾಕು ಅಂತ. ಈಗ 12 hours ಬ್ಯಾಕ್ ಏನಾಗಿತ್ತು ಅಂತ ತೋರಿಸ್ತಾರೆ. ಸೂರ್ಯ ಒಂದು ಟಿವಿ ಚಾನೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತಂದೆ ತೀರ್ ಹೋದ್ರು. ಇವತ್ತು ಆಕಾಶ ನೋಡೋದಕ್ಕೆ ಡಿಫ್ರೆಂಟ್ ಆಗಿರೋದ್ನ ಸೂರ್ಯ ನೋಟ್ ಮಾಡ್ತಾನೆ. ಆಗ ಒಂದು ಕಾಲ್ ಬರುತ್ತೆ. ಪಿಕ್ ಮಾಡಿದಾಗ ಏನೋ ಒಂಥರ ಶಬ್ದ ಕೇಳಿದ್ರಿಂದ ಕಾಲ್ ಕಟ್ ಆಗುತ್ತೆ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಫ್ರಿಡ್ಜ್ ಅಲ್ಲಿ ಏನಾದ್ರೂ ಇದೆಯಾ ಅಂತ ಚೆಕ್ ಮಾಡ್ತಾನೆ, ಆದ್ರೆ ಏನೂ ಇಲ್ಲ. ಅಷ್ಟರಲ್ಲಿ ಡೆಲಿವರಿ ಬಾಯ್ ಫುಡ್ ತಗೊಂಡು ಬರ್ತಾನೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಡೈಲಿ ಸೂರ್ಯ ಬ್ರೇಕ್ಫಾಸ್ಟ್ ಮಾಡೋ ಟೈಮ್ಗೆನೆ ಯಾರೋ ಫುಡ್ ಆರ್ಡರ್ ಮಾಡಿ ಸೂರ್ಯನ ಅಡ್ರೆಸ್ಗೆ ಕಳಿಸ್ತಾ ಇರ್ತಾರೆ. ಆದ್ರೆ ಇಲ್ಲಿವರೆಗೂ ಯಾರು ಆರ್ಡರ್ ಮಾಡಿ ಕಳಿಸ್ತಾ ಇರೋದು ಅಂತ ಗೊತ್ತಿಲ್ಲ. ಇವನ್ ಡೆಲಿವರಿ ಬಾಯ್ಗೂ ಗೊತ್ತಿಲ್ಲ. ಈ ಕಡೆ ವೆನಿಲಾಗೆ ಅವ್ರ ತಂದೆ ಮದ್ವೆ ಫಿಕ್ಸ್ ಮಾಡಿರ್ತಾರೆ. ಆದ್ರೆ ಅವಳಿಗೆ ಮದ್ವೆ ಇಷ್ಟ ಇಲ್ಲ. ಯಾಕಂದ್ರೆ ಅವಳಿಗೆ ಜರ್ಮನಿಗೆ ಹೋಗಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಹುಡುಗನ್ ಜೊತೆ ಸಪರೇಟ್ ಆಗಿ ಮಾತಾಡ್ತಾ ನನ್ಗೆ ಈ ಮದ್ವೆ ಇಷ್ಟ ಇಲ್ಲ, ನನ್ಗೆ 4 ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ ಅಂತ ಸುಳ್ಳು ಹೇಳ್ತಾಳೆ. ಇದನ್ನ ಕೇಳಿ ಮದ್ವೆ ಗಂಡು ಮದ್ವೆ ಕ್ಯಾನ್ಸಲ್ ಮಾಡ್ಲಿ ಅಂತ. ಆದ್ರೆ ಅವನಿಗೆ ವೆನಿಲಾ ಇಷ್ಟ ಆಗಿದ್ರಿಂದ ಪರವಾಗಿಲ್ಲ ಅಂತ ಹೇಳ್ತಾನೆ. ನೋಡು, ಹಠ ಹಿಡಿಬೇಡ, ಫಸ್ಟ್ ನೈಟ್ ದಿನ ಪಕ್ಕ ಪಿಲ್ಲೋನ ನಿನ್ ಮುಖಕ್ಕೆ ಇಟ್ಟು ಉಸಿರುಗಡ್ಸಿ ಸಾಯಿಸ್ಬಿಡ್ತೀನಿ ಅಂತ. ಏನೇ ಹೇಳಿದ್ರುನು ಅವನು ಇವಳನ್ನ ಬಿಡೋ ತರ ಕಾಣಿಸ್ತಾ ಇಲ್ಲ. ಅದಕ್ಕೆ ವೆನಿಲಾ ಅವ್ರ ತಂದೆ ಹತ್ರನೇ ರಿಕ್ವೆಸ್ಟ್ ಮಾಡ್ತಾಳೆ, ಇದೊಂದು ಚಾನ್ಸ್ ಕೊಡಿ, GET ಎಕ್ಸಾಮ್ ಬರೀತೀನಿ, ಆಮೇಲೆ ಜರ್ಮನಿಗೆ ಹೋಗಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ. 2 ಸಲ GET ಎಕ್ಸಾಮ್ ನಲ್ಲಿ ವೆನಿಲಾ ಫೇಲ್ ಆಗಿರ್ತಾಳೆ. ಅದಕ್ಕೆ ಅವ್ರ ತಂದೆ ಮದ್ವೆ ಫಿಕ್ಸ್ ಮಾಡಿರೋದು. ಕೊನೆಯದಾಗಿ ಒಂದು ಅವಕಾಶ ಕೇಳಿದ್ರಿಂದ ಇದೇ ಲಾಸ್ಟ್ ಚಾನ್ಸ್, ಇದ್ರಲ್ಲೂ ಫೇಲ್ ಆದ್ರೆ ಅದೇ ಹುಡುಗನ್ನ ಮದ್ವೆ ಆಗ್ಬೇಕು ಅಂತ. ಈ ಕಡೆ ಸೂರ್ಯನ್ಗೆ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅನ್ನೋ ಆಸೆ, ಆದ್ರೆ ಹಲವು ಕಾರಣಾಂತರಗಳಿಂದ ಇದುವರೆಗೂ ಆಗಿಲ್ಲ. ಇದೇ ಬೇಜಾರ್ನಲ್ಲಿ ಡ್ರೈವ್ ಮಾಡ್ತಾ ಇದ್ದಿದ್ರಿಂದ ಆಪೋಸಿಟ್ ಬರ್ತಿದ್ದ ಕಾರ್ಗೆ ಡಿಕ್ಕಿ ಹೊಡೆಯೋ ಅಷ್ಟರಲ್ಲಿ ಸಡನ್ ಆಗಿ ಅಲರ್ಟ್ ಆಗಿ ಡೇಂಜರ್ ಇಂದ ಎಸ್ಕೇಪ್ ಆಗ್ತಾನೆ. ಸೂರ್ಯ ವರ್ಕ್ ಮಾಡ್ತಿದ್ದ ಟಿವಿ ಆಫೀಸ್ ನಲ್ಲಿ ಸಿಸ್ಟಮ್ ಎಲ್ಲ ಕ್ರಾಶ್ ಆಗ್ತಾ ಇದೆ. ಇಡೀ ಸಿಟಿನಲ್ಲೇ ಇದೇ ತರದ ಪ್ರಾಬ್ಲಮ್ ಶುರು ಆಗುತ್ತೆ. ಏನ್ ರೀಸನ್ ಅಂತ ಗೊತ್ತಿಲ್ಲ. ಸೂರ್ಯನಿಗೆ ಸತ್ಯ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ. ಈ ಕಡೆ ವೆನಿಲಾ GET ಎಕ್ಸಾಮ್ ಬರ್ದಿರೋದ್ರಿಂದ ಇವತ್ತೇ ರಿಸಲ್ಟ್ ಬಂದಿದೆ. ನೋಡಿದ್ರೆ ಮತ್ತೆ ಫೇಲ್. ಸೊ ಈಗ ಅವ್ರ ತಂದೆ ಹೇಳ್ದಂಗೆ ಮದ್ವೆ ಮಾಡ್ಕೋಬೇಕು, ಅದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ವೆನಿಲಾಗೆ ತುಂಬಾ ಹರ್ಟ್ ಆಗುತ್ತೆ. ಇನ್ನೊಂದು ಕಡೆ ಸೂರ್ಯ ಅವ್ರ ಬಾಸ್, ನೀನು ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಸರಿಯಾದ ಟೈಮ್ಗೆ ಡ್ಯೂಟಿಗೂ ಬರ್ತಾ ಇಲ್ಲ, ನೀನೇನಾದ್ರೂ ಅಚೀವ್ ಮಾಡ್ತೀಯಾ ಅಂತ ನಿಮ್ ತಂದೆ ವೇಟ್ ಮಾಡಿ ಕೊನೆಗೆ ಸತ್ತೋದ್ರು. ಅವರು ರಿಕ್ವೆಸ್ಟ್ ಮಾಡಿದ್ರಿಂದಾನೇ ನಿನ್ಗೆ ಈ ಜಾಬ್ ಕೊಟ್ಟೆ. ನಿಮ್ ತಂದೆ ನನ್ಗೆ ಒಳ್ಳೆ ಫ್ರೆಂಡ್, ಆದ್ರೆ ನೀನು ಯೂಸ್ಲೆಸ್ ಫೆಲೋ. ನಿನ್ನಿಂದಾನೇ ನಿಮ್ ತಂದೆ ಸತ್ತೋದ್ರು. ಸಾಯೋಕು ಮುಂಚೆ ನಿನ್ ಬಗ್ಗೆನೆ ಚಿಂತೆ ಅವ್ರಿಗೆ. ಓದಿ ಏನಾದ್ರೂ ಕೆಲ್ಸ ಮಾಡು ಅಂದ್ರೆ ಯಾವಾಗ್ಲೂ ಮ್ಯೂಸಿಕ್ ಅಂತ ಟೈಮ್ ವೇಸ್ಟ್ ಮಾಡ್ತಿದ್ದಾನೆ ಅಂತಿದ್ರು. ಸೊ ಈಗ ಈ ಕೆಲ್ಸ ಬಿಟ್ಟು ಹೋಗು ಅಂತ. ಹಾಗೇನೆ ನ್ಯೂಸ್ ನಲ್ಲಿ ಇವತ್ತು ಆಕಾಶ ಬೇರೆ ಬಣ್ಣದಲ್ಲಿದೆ, ಮೊಬೈಲ್ ನೆಟ್ವರ್ಕ್ ಗಳು ಕೂಡ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ. ಈಗ ಸೂರ್ಯ ಬಿಲ್ಡಿಂಗ್ ನ ಟಾಪ್ ಫ್ಲೋರ್ ಗೆ ಬಂದಿದ್ದಾನೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಂತ. ರೀಸನ್ ಗೊತ್ತು ತಾನೆ, ಬಾಸ್ ಬೈದಿದ್ರಿಂದ. ಹಾಗೇನೆ ವೆನಿಲಾ ಒಂದು ದೇವ್ರ ಮರದ ಹತ್ರ ಬರ್ತಾಳೆ. ಈ ಸಲ ನೀನ್ ಕೂಡ ನನ್ಗೆ ಕೈ ಕೊಟ್ಬಿಟ್ಟೆ ಅಲ್ವಾ ಅಂತ. ಇವಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾಳೆ. ರೀಸನ್ ಏನು ಅಂತ ಗೊತ್ತು ಅಲ್ವಾ? ಎಕ್ಸಾಮ್ ನಲ್ಲಿ ಫೇಲ್ ಆಗಿದ್ರಿಂದ ಜರ್ಮನಿಗೆ ಹೋಗಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡೋದಕ್ಕಾಗಲ್ಲ. ಅಂಡ್ ಅವ್ರ ತಂದೆ ಹೇಳಿದ್ದ ಹುಡುಗನ್ನೇ ಮದ್ವೆ ಆಗ್ಬೇಕು. ಅದೆಲ್ಲ ಇವಳಿಗೆ ಇಷ್ಟ ಇಲ್ಲ. ಅದಕ್ಕೆ ಈ ನಿರ್ಧಾರ ಮಾಡಿದ್ದಾಳೆ. ಸೇಮ್ ಟೈಮ್ ಈ ಕಡೆ ಸೂರ್ಯ ಕೂಡ ಬಿಲ್ಡಿಂಗ್ ಇಂದ ಕೆಳಗಡೆ ಹಾರೋದಕ್ಕೆ ರೆಡಿ ಆಗ್ತಾನೆ. ಅಟ್ಲೀಸ್ಟ್ ಸಾಯೋಕು ಮುಂಚೆ ಒಂದು ಸೂಸೈಡ್ ನೋಟ್ ಬರ್ದಿಟ್ಟು ಸಾಯ್ಬೇಕು. ಈ ಡೆತ್ ನೋಟ್ ನ ಬೇರೆಯವ್ರಿಗೆ ಕಳ್ಸಿದ್ರೆ ಅವ್ರ ಮನ್ಸಿಗೆ ನೋವಾಗುತ್ತೆ. ಅದಕ್ಕೆ ಅವನ್ ನಂಬರ್ಗೆ ಅವನೇ ಮೆಸೇಜ್ ಕಳಿಸ್ತಾನೆ. ಆದ್ರೆ ಆ ಮೆಸೇಜ್ ಇನ್ನೇನು ಸಾಯ್ಬೇಕು ಅಂತ ಕೆರೆಗೆ ಹಾರೋದಕ್ಕೆ ರೆಡಿ ಆಗಿದ್ದ ವೆನಿಲಾ ಫೋನ್ಗೆ ಬರುತ್ತೆ. ನೋಟಿಫಿಕೇಶನ್ ಸೌಂಡ್ ಕೇಳಿ ಚೆಕ್ ಮಾಡಿದಾಗ ನನ್ ಸಾವಿಗೆ ಯಾರು ಕಾರಣ ಅಲ್ಲ ಅಂತ ಸೂರ್ಯ ಅವನ್ ನಂಬರ್ಗೆ ಕಳಿಸಿದ್ದ ಮೆಸೇಜ್ ಇವಳ ಫೋನ್ಗೆ ಬಂದಿದೆ. ಇವಳಿಗೆ ಕನ್ಫ್ಯೂಸ್ ಆಗುತ್ತೆ, ಯಾರ್ ಕಳ್ಸಿರ್ಬೋದು ಅಂತ. ಈ ಕಡೆ ಸೂರ್ಯ ಇನ್ನೇನು ಬಿಲ್ಡಿಂಗ್ ಇಂದ ಹಾರ್ಬೇಕು ಅನ್ನೋ ಅಷ್ಟ್ರಲ್ಲಿ ಇವನ್ ಫೋನ್ಗೆ ಮೆಸೇಜಸ್ ಬರುತ್ತೆ. ಚೆಕ್ ಮಾಡಿದಾಗ ಯಾರ್ ನೀನು, ತಮಾಷೆ ಅನ್ನಿಸ್ತಾ ಇದೆಯಾ ನಿನ್ಗೆ ಅಂತ. ಇವನಿಗೂ ತಲೆ ಕೆಟ್ಟು ಹೋಗ್ತಾ ಇದೆ. ಕೊನೆಗೆ ಇವನು ಕೂಡ ರಿಪ್ಲೈ ಮಾಡ್ತಾನೆ, ನೀನ್ ಯಾರು ಅಂತ.
ಹೀಗೆ ಇಬ್ರು ಮೆಸೇಜ್ ಅಲ್ಲೇ ಬೈಕೋತಾರೆ. ಇವನು ಸೂರ್ಯ ಅಂತ ಪರಿಚಯ ಮಾಡ್ಕೊಂಡ್ರೆ ಅವಳು ವೆನಿಲಾ ಅಂತ ರಿಪ್ಲೈ ಮಾಡ್ತಾಳೆ. ಸೂರ್ಯ ಆತ್ಮಹತ್ಯೆ ಮಾಡ್ಕೊಳ್ತಿರೋ ವಿಷಯನ ಹೇಳ್ತಾನೆ. ಅದಕ್ಕೆ ವೆನಿಲಾ, ನೀನ್ ಸತ್ರೆ ನನ್ಗೇನು, ನನ್ ನಂಬರ್ ಇಂದ ನನ್ಗೇನೆ ಹೇಗ್ ಮೆಸೇಜ್ ಕಳಿಸ್ತಾ ಇದ್ಯಾ, ಅದನ್ನ ಹೇಳ್ಬಿಟ್ ಸಾಯಿ ಅಂತ. ಇದನ್ನ ಕೇಳಿ ಇವನಿಗೂ ಗಾಬರಿ ಆಗುತ್ತೆ. ನಂಬರ್ ಚೆಕ್ ಮಾಡಿದಾಗ ಕರೆಕ್ಟ್, ವೆನಿಲಾ ನಂಬರ್ ಹಾಗೂ ಸೂರ್ಯನ್ ನಂಬರ್ ಎರಡು ಒಂದೇ. ಅಷ್ಟರಲ್ಲಿ ವೆನಿಲಾ ಅವ್ರ ತಂದೆ ಕಾಲ್ ಮಾಡಿ, ನಿಮ್ಮ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಸ್ಪಿಟಲ್ಗೆ ಬಾ ಅಂತ ಕರೀತಾರೆ. ಸೊ ಅದಕ್ಕೆ ವೆನಿಲಾ ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗ್ತಾಳೆ. ಈ ಕಡೆ ಸೂರ್ಯ ಇದ್ದ ಜಾಗಕ್ಕೆ ಫ್ರೆಂಡ್ಸ್ ಎಲ್ಲ ಬಂದು ಬೈತಾರೆ. ಬಾಸ್ ಬೈದ್ರು ಅಂತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ ಅಂತ. ಆಗ ಸೂರ್ಯ ಕೇಳ್ತಾನೆ, ಮಗ ಒಂದೇ ನಂಬರ್ ಎರಡು ಜನಕ್ಕೆ ಇರುತ್ತಾ ಅಂತ. ಅದು ಹೇಗ್ ಸಾಧ್ಯ ಅಂತ ಸತ್ಯ ಕೇಳಿದಾಗ, ವೆನಿಲಾ ಅನ್ನೋ ಹುಡುಗಿ ನಂಬರ್ ಹಾಗೂ ನನ್ ನಂಬರ್ ಎರಡು ಕೂಡ ಒಂದೇ. ಸಾಯ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನನ್ ನಂಬರ್ ಇಂದ ನನ್ಗೇನೆ ಹೇಗ್ ಮೆಸೇಜ್ ಬರೋದಕ್ಕೆ ಸಾಧ್ಯ ಅಂತ ಕನ್ಫ್ಯೂಸ್ ಆಗಿ ಸೈಲೆಂಟ್ ಆಗಿ ಇದ್ದೀನಿ. ಹೇಗಾದ್ರೂ ಈ ಹುಡುಗಿನ ಕಂಡು ಹಿಡಿಬೇಕು ಅಂತ. ಈ ಕಡೆ ವೆನಿಲಾ ಅವ್ರ ಅಜ್ಜಿ ಸೇಫ್. ಆಗ್ಲೇ ಒಂದು ಹುಡುಗ ಲವ್ ಫೇಲಿಯರ್ ಆಗಿದ್ರಿಂದ ವಿಷ ತಗೊಂಡು ಇದೇ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತಾನೆ. ಈ ವಿಷಯ ಗೊತ್ತಾಗಿದ್ರಿಂದ ವೆನಿಲಾ ಅವ್ರ ತಾಯಿ ಎಷ್ಟು ಈಸಿಯಾಗಿ ಪ್ರಾಣ ಕಳ್ಕೊಳ್ಳೋದಕ್ಕೆ ರೆಡಿ ಆಗ್ತಾರೆ. ಪ್ರಾಣದ ಬೆಲೆನೆ ಗೊತ್ತಿಲ್ಲ ಇವ್ರಿಗೆಲ್ಲ ಅಂತ. ಇದನ್ನ ಕೇಳಿ ವೆನಿಲಾಗೂ ಜ್ಞಾನೋದಯ ಆಗುತ್ತೆ. ಪ್ರಾಬ್ಲಮ್ ಬಂದ್ರೆ ಫೇಸ್ ಮಾಡ್ಬೇಕು, ಹೀಗೆಲ್ಲ ತಪ್ಪು ನಿರ್ಧಾರ ತಗೋಬಾರ್ದು ಅಂತ. ಸೂರ್ಯ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತಾನೆ. ಒಂದೇ ನಂಬರ್ ನ ಹೇಗೆ ಇಬ್ರಿಗೆ ಕೊಡ್ತೀರಾ ನೀವು ಅಂತ. ಇವನ್ ಕಸ್ಟಮರ್ ಕೇರ್ ಅವ್ರಿಗೂ ಕನ್ಫ್ಯೂಸ್ ಆಗ್ತಿದೆ. ನಾವು ಹಾಗೆಲ್ಲ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ ಆಗಿರೋ ಸತ್ಯನ್ಗೆ ಇವನ್ ಮಾತಿನ ಮೇಲೆ ನಂಬಿಕೆ ಇಲ್ಲ. ಚಾಟ್ ಹಿಸ್ಟ್ರಿ ನೋಡಿ ನಿನ್ ನಂಬರ್ಗೆ ನೀನೇ ಮೆಸೇಜ್ ಕಳ್ಸಿದ್ಯಾ ಅಷ್ಟೇ. ಸರಿ ಇರು, ಅವಳ ಹೆಸರು ವೆನಿಲಾ ಅಲ್ವಾ, ವೆನಿಲಾ ವಿಲ್ ಯು ಕಮ್ ಫಾರ್ ದ ಡೇಟ್ ಅಂತ ಮೆಸೇಜ್ ಕಳಿಸ್ತಾನೆ. ನೋಡು ಮಗ, ರಿಪ್ಲೈ ಬರಲ್ಲ, ಯಾಕಂದ್ರೆ ನಿನ್ ನಂಬರ್ ಇಂದ ನಿನ್ಗೆನೆ ಮೆಸೇಜ್ ಕಳ್ಸಿರೋದು. ರಾತ್ರಿ ಟೆನ್ಷನ್ ನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಟಾಪ್ ಫ್ಲೋರ್ ಗೆ ಹೋಗಿದ್ದೆ ಅಲ್ವಾ, ಆಗ ಟೆನ್ಷನ್ ನಲ್ಲಿ ನಿನಗೆ ನೀನೇ ಮೆಸೇಜ್ ಮಾಡ್ಕೊಂಡಿದ್ಯಾ ಅಷ್ಟೇ. ಅಷ್ಟೇ ಅಲ್ಲ, ಆ ಸೂರ್ಯ ವೆನಿಲಾ ಎರಡು ಕೂಡ ನೀನೆ. ನೋಡು, ನನ್ ಮೆಸೇಜ್ ಕಳ್ಸಿ ಎಷ್ಟೊತ್ತಾಯ್ತು, ಇನ್ನೂ ರಿಪ್ಲೈ ಬಂದಿಲ್ಲ ಅಂತ. ಸೂರ್ಯನ್ಗೆ ಅನ್ನಿಸ್ತಾ ಇದೆ ಸತ್ಯ ಹೇಳ್ತಿರೋದು ನಿಜ ಆಗಿರ್ಬೋದು ಅಂತ. ವೆನಿಲಾ ಇಷ್ಟೊತ್ತು ಫೋನ್ ಚೆಕ್ ಮಾಡಿಲ್ಲ. ಇವಾಗ ಚೆಕ್ ಮಾಡಿದಾಗ ಡೇಟಿಂಗ್ ಗೆ ಬರ್ತೀಯಾ ಅಂತ ಸತ್ಯ ಸೂರ್ಯನ್ ಫೋನ್ ಇಂದ ಮಾಡಿದ್ದ ಮೆಸೇಜ್ ವೆನಿಲಾ ನಂಬರ್ಗೆ ಬಂದಿದೆ. ಅದಕ್ಕೆ ರಿಪ್ಲೈ ಮಾಡಿ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ. ಅದಕ್ಕೆ ಸೂರ್ಯ ಕೂಡ ರಿಪ್ಲೈ ಮಾಡ್ತಾನೆ, ಅದನ್ನ ನನ್ ಫ್ರೆಂಡ್ ಕಳ್ಸಿದ್ದು ಅಂತ. ಹೀಗೆ ಇಬ್ಬರ ನಡುವೆ ಮೆಸೇಜ್ ಅಲ್ಲೇ ಜಗಳ ಆಗ್ತಿದೆ. ಇಬ್ರು ಕೇಳ್ತಿರೋದು ಒಂದೇ ಪ್ರಶ್ನೆ, ಹೇಗೆ ನನ್ ನಂಬರ್ ಇಂದ ನನ್ಗೇನೆ ಮೆಸೇಜ್ ಕಳಿಸ್ತಾ ಇದ್ದೀಯಾ ಅಂತ. ಉತ್ತರ ಇಬ್ರಿಗೂ ಗೊತ್ತಿಲ್ಲ. ಇನ್ಮೇಲೆ ಮೆಸೇಜ್ ಮಾಡಬೇಡ ಅಂತ ವೆನಿಲಾ ಹೇಳ್ತಾಳೆ. ಅದಕ್ಕೆ ಇವನು ಕೂಡ ಸರಿ ಬಾಯ್ ಅಂತ ಹೇಳಿ ರಿಪ್ಲೈ ಕಳಿಸ್ತಾನೆ. ಈಗ ಟಿವಿ ಚಾನೆಲ್ ನಲ್ಲಿ ಒಬ್ರು ಸೈಕಿಯಾಟ್ರಿಸ್ಟ್ ರೀಸೆಂಟ್ಲಿ ಆಕಾಶದ ಬಣ್ಣ ಬದಲಾಗಿತ್ತು, ಇದರಿಂದ ಟೆಲಿಕಮ್ಯುನಿಕೇಶನ್ ನಲ್ಲಿ ಪ್ರಾಬ್ಲಮ್ ಆಗಿರೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. 5 years ಬ್ಯಾಕ್ 2014 ನಲ್ಲೂ ಹೀಗೆ ನಡೆದಿತ್ತು. ಇದನ್ನ ಸೋಲಾರ್ ಫ್ಲೇರ್ ಎಫೆಕ್ಟ್ ಅಂತ ಕರೀತಾರೆ. ಆಗ ಸೂರ್ಯ ಕೇಳ್ತಾನೆ, ನೀವು ಕಾಲ್ಸ್ ಮೆಸೇಜಸ್ ಕ್ರಾಸ್ ಕನೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀರಾ, ಆದ್ರೆ ಒಂದೇ ನಂಬರ್ ಇಂದ ಇಬ್ರು ಮಾತಾಡೋದಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ಸೈಂಟಿಸ್ಟ್ ಹೇಳ್ತಾರೆ, ಇದಕ್ಕೆ ಕಾರಣ ಕೂಡ ಸೋಲಾರ್ ಫ್ಲೇರ್. ಎರಡು ಫ್ರೀಕ್ವೆನ್ಸೀಸ್ ಮಿಸ್ ಮ್ಯಾಚ್ ಆಗಿದೆ, ಇದರಿಂದ ಒಂದೇ ನಂಬರ್ ಇಂದ ಇಬ್ರು ಮಾತಾಡೋ ಚಾನ್ಸಸ್ ಇದೆ, ಬಟ್ ಅದು ತುಂಬಾ ರೇರ್. ಫಾರ್ ಎಕ್ಸಾಂಪಲ್, ಸಡನ್ ಆಗಿ ವೋಲ್ಟೇಜ್ ಜಾಸ್ತಿ ಆದಾಗ ಲೈಟ್ಸ್ ಎಲ್ಲ ಬ್ರೈಟ್ ಆಗುತ್ತೆ ಅಲ್ವಾ, ಅದೇ ತರ ಸಮ್ ಟೈಮ್ಸ್ ಸೂರ್ಯ ಕೂಡ ಬ್ರೈಟ್ ಆಗ್ತಾನೆ, ಆಗ್ಲೇ ಸೋಲಾರ್ ಫ್ಲೇರ್ ಜನರೇಟ್ ಆಗುತ್ತೆ. ಅದು ವಾತಾವರಣದ ಶಾರ್ಟ್ ವೇವ್ ನ ಡಿಸ್ಟರ್ಬ್ ಮಾಡುತ್ತೆ. ಸೊ ಅದರಿಂದಾನೇ ಹೀಗೆಲ್ಲ ಆಗ್ತಿದೆ ಅಂತ. ಈ ಕಡೆ ವೆನಿಲಾ ಅವ್ರ ಅಜ್ಜಿ ಮಕ್ಕಳಿಗೆ ಕತೆ ಹೇಳ್ತಾ ಇದ್ದಾರೆ. ಸೀತಾ ಮಾತೆ ರಾಮನ್ ನೆನ್ಪಲ್ಲೇ ಸತ್ತೋಗ್ಬೇಕು ಅಂತ ಅನ್ಕೊಂಡಿದ್ರು, ಆದ್ರೆ ರಾಮ ಒಂದು ರಿಂಗ್ ಕಳ್ಸಿ ಸೀತಾ ಮಾತೆಗೆ ಧೈರ್ಯ ಹೇಳಿದ್ರು. ಅದು ಸೀತೆ ಜೀವ ಉಳಿಸೋದಕ್ಕೆ ಒಂದು ಮೆಸೇಜ್ ತರ ಕೆಲಸ ಮಾಡ್ತು ಅಂತ. ಆಗ್ಲೇ ವೆನಿಲಾಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಇವಳು ಸಾಯ್ಬೇಕು ಅನ್ನೋ ಕೊನೆ ಕ್ಷಣದಲ್ಲೇ ಸೂರ್ಯ ಮಾಡಿದ್ದ ಮೆಸೇಜ್ ಇವಳ ಫೋನ್ಗೆ ಬಂದಿರುತ್ತೆ. ಅದ್ರಿಂದಾನೇ ಇವಳ ಜೀವ ಉಳಿಯೋ ಹಾಗಾಯ್ತು. ಹಾಗೇನೆ ಕತೆ ಹೇಳ್ತಿರೋ ಅಜ್ಜಿ ಸೀತೆಗೆ ರಾಮನಿಂದ ರಿಂಗ್ ರೂಪದಲ್ಲಿ ಆ ಮೆಸೇಜ್ ಬಂದು ಸೇರ್ಬೇಕಿತ್ತು. ಅದು ಪ್ರಕೃತಿಯ ನಿಯಮ. ಇಲ್ಲ ಅಂದ್ರೆ ಸೀತೆ ಇಲ್ದೆ ರಾಮಾಯಣ ಹೇಗಿರ್ತಿತ್ತು. ಕೆಲವೊಂದು ಸಂದರ್ಭದಲ್ಲಿ ನಾವೇನಾದ್ರೂ ಸಾಯ್ಬೇಕು ಅಂತ ಅನ್ಕೊಂಡ್ರೆ ಪ್ರಕೃತಿನ ಇಂಡೈರೆಕ್ಟ್ ಆಗಿ ಎಚ್ಚರಿಕೆ ಕೊಡುತ್ತೆ, ನೀನು ಬದುಕಿ ಸಾಧಿಸೋದು ತುಂಬಾ ಇದೆ ಅಂತ. ಈ ಕಡೆ ಸೂರ್ಯ ಫ್ರೆಂಡ್ಸ್ಗೆ ವೆನಿಲಾ ಬಗ್ಗೆ ಹೇಳಿದಾಗ ಅವರು ನಂಬೋದಕ್ಕೆ ರೆಡಿ ಇಲ್ಲ. ಸತ್ಯ ಅಂತೂ ಫ್ರಸ್ಟ್ರೇಟ್ ಆಗಿ ಇನ್ನೊಂದ್ಸಲ ವೆನಿಲಾ ಬಗ್ಗೆ ಹೇಳಿದ್ರೆ ಡ್ರಿಂಕ್ಸ್ ಅಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿ ಕುಡಿದು ಸತ್ತೋಗ್ತೀನಿ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಅವನ್ ನಂಬರ್ ಇಂದ ಅವನಿಗೆನೆ ಕಾಲ್ ಬರುತ್ತೆ. ಅಂದ್ರೆ ವೆನಿಲಾ ಕಾಲ್ ಮಾಡಿದ್ದಾಳೆ. ಫಸ್ಟ್ ಸಾರಿ ಕೇಳಿ ಥ್ಯಾಂಕ್ ಯು. ನೀನು ಫಸ್ಟ್ ಟೈಮ್ ಮೆಸೇಜ್ ಮಾಡಿದಾಗ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ನಿನ್ ಮೆಸೇಜ್ ನೋಡಿ ನಾವಿಬ್ರು ಜಗಳ ಆಡಿದ್ರಿಂದ ಇವತ್ತು ಜೀವಂತವಾಗಿದ್ದೀನಿ. ನೀನೇ ನನ್ ಲೈಫ್ ಸೇವ್ ಮಾಡಿದ್ದು ಅಂತ. ಆಗ ಸೂರ್ಯ ಹೇಳ್ತಾನೆ, ನಾನ್ ಕೂಡ ಬಿಲ್ಡಿಂಗ್ ಇಂದ ಹಾರಿ ಸತ್ತೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಆಗ್ಲೇ ನೀನ್ ಮೆಸೇಜ್ ಕಳ್ಸಿದ್ದು. ಸೊ ನನ್ ಜೀವ ಉಳಿಯೋದಕ್ಕೆ ನೀನ್ ಕೂಡ ಕಾರಣ ಆಗಿದ್ದೀಯಾ ಅಂತ.
ಹಾಗೇನೆ ಇಬ್ರು ಸಾರಿ ಕೇಳ್ತಾರೆ, ಯಾಕಂದ್ರೆ ಮೆಸೇಜ್ ಅಲ್ಲಿ ಇಬ್ರು ಜಗಳ ಆಡಿದ್ರಿಂದ. ಹಾಗೆ ವೆನಿಲಾ ಹೇಳ್ತಾಳೆ, ಟೆಂಪ್ರವರಿ ಪ್ರಾಬ್ಲಮ್ ಗಳಿಗೆಲ್ಲ ಸೂಸೈಡ್ ಮಾಡ್ಕೊಳ್ಳೋ ನಿರ್ಧಾರ ಮಾಡಬಾರ್ದು, ಅದು ತಪ್ಪು ಅನ್ನೋದು ಈಗ ಅರ್ಥ ಆಯ್ತು ಅಂತ. ಸೂರ್ಯ ಅವನ್ ವರ್ಕ್ ಮಾಡ್ತಿರೋ ಟಿವಿ ಚಾನಲ್ ಆದ್ರೆ ಅದು ಅಷ್ಟೊಂದು ಫೇಮಸ್ ಅಲ್ಲ ಅಂತ ಅವನ್ ಬಗ್ಗೆ ಹೇಳ್ತಾನೆ. ಹಾಗೇನೆ ವೆನಿಲಾ ಕೂಡ GT ಎಕ್ಸಾಮ್ ನಲ್ಲಿ ಪದೇ ಪದೇ ಫೇಲ್ ಆಗ್ತಾ ಇರೋದು, ಹೇಗಾದ್ರೂ ಪಾಸ್ ಆಗಿ ಜರ್ಮನಿಗೆ ಹೋಗೋ ಉದ್ದೇಶ ಇರೋದ್ರ ಬಗ್ಗೆ ಎಲ್ಲ ಹೇಳ್ತಾಳೆ. ಹಾಗೇನೆ ಇಬ್ರು ಕೂಡ ಹೈದರಾಬಾದ್ ನಲ್ಲೇ ಇದ್ದಾರೆ ಅನ್ನೋದು ಇವರಿಬ್ಬರ ಮಾತಿನಿಂದ ನಮ್ಗೆ ಅರ್ಥ ಆಗುತ್ತೆ. ಹಾಗೇನೆ ಸೂರ್ಯ ತುಂಬಾ ಎಮೋಷನಲ್ ಆಗಿ, ನಾನು ಸೂಸೈಡ್ ಮಾಡ್ಕೋಬೇಕು ಅನ್ನುವಾಗ ನಿನ್ ಮೆಸೇಜ್ ನನಗ್ ಬಂದಿದೆ, ಅದೇ ತರ ನೀನ್ ಸೂಸೈಡ್ ಮಾಡ್ಕೊಳ್ಳೋ ಟೈಮಲ್ಲಿ ನನ್ ಮೆಸೇಜ್ ನಿನಗ್ ಬಂದಿದೆ, ಅದು ಕೂಡ ಒಂದೇ ನಂಬರ್ ನಲ್ಲಿ. ಸೊ ಲೈಫ್ ನಮ್ಗೆ ಒಂದು ಚಾನ್ಸ್ ಕೊಟ್ಟಿದೆ ಅಂತ. ಹೀಗೆ ಡೈಲಿ ಇಬ್ರು ಕಾಲ್ಸ್ ಮೆಸೇಜ್ ಮಾಡ್ತಾ ಕ್ಲೋಸ್ ಆಗ್ತಾರೆ. ನಾವಿಬ್ರು ಮೀಟ್ ಆಗೋದೇ ಬೇಡ, ಹೀಗೇನೆ ಫೋನ್ ಅಲ್ಲೇ ಮಾತಾಡೋಣ, ಇದೊಂಥರ ಚೆನ್ನಾಗಿದೆ ಅಂತ. ಸೂರ್ಯ ಕೂಡ ಒಪ್ಕೋತಾನೆ. ವಿಷಯ ಏನಂದ್ರೆ ದಿನ ಕಳೆದಂತೆ ವೆನಿಲಾಗೆ ಸೂರ್ಯನ್ ಮೇಲೆ ಲವ್ ಆಗ್ಬಿಡುತ್ತೆ. ಇದ್ರ ಬಗ್ಗೆ ಫ್ರೆಂಡ್ ಹತ್ರ ಹೇಳ್ದಾಗ ಫ್ರೆಂಡ್ ಹೇಳ್ತಾಳೆ, ಈಗ್ಲೇ ಪ್ರಪೋಸ್ ಮಾಡ್ಬೇಡ, ಯಾಕಂದ್ರೆ ಫೀಲಿಂಗ್ಸ್ ನ ಎಂಜಾಯ್ ಮಾಡು, ಆಮೇಲೆ ಪ್ರಪೋಸ್ ಮಾಡ್ಬೋದು ಅಂತ. ಆದ್ರೆ ಇನ್ನೊಬ್ಳು ಫ್ರೆಂಡ್ ಕೂಡ ಚಾಟ್ ಅಲ್ಲೇ ಲವ್ ಮಾಡಿ ಕೊನೆಗೆ ಅವಳ ಬಾಯ್ ಫ್ರೆಂಡ್ ದುಡ್ಡು ಕಿತ್ಕೊಂಡು ಮೋಸ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದ್ರಿಂದ ವೆನಿಲಾಗೆ ಸ್ವಲ್ಪ ಭಯ ಆಗುತ್ತೆ. ಎಲ್ಲಿ ಸೂರ್ಯ ಕೂಡ ನನ್ಗೆ ನಂಬಿಸಿ ಅದೇ ತರ ಮೋಸ ಮಾಡ್ತಾನೆ ಅಂತ. ಅದಕ್ಕೆ ಮೀಟ್ ಆಗೋಣ ಅಂತ ಒಂದು ಮೆಸೇಜ್ ಕಳಿಸ್ತಾಳೆ. ಅದಕ್ಕೆ ಸೂರ್ಯ ಕಾಲ್ ಮಾಡಿ ಕೇಳ್ತಾನೆ, ಏನು ಅವತ್ತು ಮೀಟ್ ಆಗೋದೇ ಬೇಡ ಅಂದೆ, ಈಗೇನು ಸಡನ್ ಆಗಿ ಮೀಟ್ ಆಗೋಣ ಅಂತ ಹೇಳ್ತಿದ್ಯಾ? ವೆನಿಲಾ ಹೇಳ್ತಾಳೆ, ಅದೆಲ್ಲ ಬಿಡು, 5 ಗಂಟೆಗೆ ಕ್ಲಾಕ್ ಟವರ್ ಹತ್ರ ಬಾ, ಅಲ್ಲೇ ಮೀಟ್ ಆಗೋಣ ಅಂತ. ಸೂರ್ಯ ಕೂಡ ಒಪ್ಕೋತಾನೆ. ಈಗ ಕರೆಕ್ಟ್ ಆಗಿ 5 ಗಂಟೆಗೆ ಕ್ಲಾಕ್ ಟವರ್ ಹತ್ರ ಹೋಗಿ ಎಲ್ಲಿದ್ಯಾ ಅಂತ ಕೇಳಿದಾಗ ಕ್ಲಾಕ್ ಟವರ್ ಹತ್ರ ಎಲ್ಲೋ ಬೆಂಚ್ ಮೇಲೆ ಕೂತ್ಕೊಂಡಿದ್ದೀನಿ ಅಂತ. ಅಲ್ಲಿ ಇರೋದು ಒಂದೇ ಯೆಲ್ಲೋ ಕಲರ್ ಬೆಂಚ್. ಸೊ ಇಬ್ರು ಒಂದೇ ಬೆಂಚ್ ಮೇಲೆನೆ ಕೂತ್ಕೊಂಡಿದ್ರೆ ನೀನ್ ಯಾಕೆ ನನ್ ಪಕ್ಕದಲ್ಲಿ ಇಲ್ಲ ಅಂತ. ಈಗ ಮತ್ತೆ ಇಬ್ರು ಜಗಳ ಆಡ್ತಾ ಇದ್ದಾರೆ. ನಾನು ಇಲ್ಲೇ ಇದ್ದೀನಿ, ನೀನ್ ಸುಳ್ಳು ಹೇಳ್ತಾ ಇದ್ದೀಯಾ ಅಂತ ವೆನಿಲಾ ಹೇಳಿದ್ರೆ ಸೂರ್ಯ ಕೂಡ ಅದೇ ಹೇಳ್ತಾ ಇದ್ದಾನೆ. ಇಲ್ ಬೇರೆ ಗಾಳಿ ಶುರುವಾಗಿದೆ ಅಂತ ಸೂರ್ಯ ಹೇಳ್ದಾಗ, ಸುಮ್ನೆ ಸುಳ್ಳು ಹೇಳ್ಬೇಡ, ನಾನು ಅಲ್ಲೇ ಇದ್ದೀನಿ, ಬಿಸಿಲು ಸುಡ್ತಾ ಇದೆ, ಗಾಳಿ ಏನು ಇಲ್ಲ, ನೀನು ನನ್ಗೆ ಮೋಸ ಮಾಡ್ಬಿಟ್ಟೆ ಅಂತ ಬೈತಾ ಇದ್ದಾಳೆ. ಅವನು ಕೂಡ ನಿನ್ನ ನಂಬಿ ಬಂದೆ ನೋಡು, ನನ್ ತಪ್ಪು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಈಗ ಮತ್ತೆ ಇವ್ನಿಂಗ್ ಕಾಲ್ ಮಾಡಿ ಇಬ್ರು ಜಗಳ ಆಡ್ತಾ ಇದ್ದಾರೆ. ನಾನ್ ಬಂದಿದ್ದೆ, ನೀನೇ ಬಂದಿಲ್ಲ ಅಂತ. ಈಗ ಸೂರ್ಯ ಹೇಳ್ತಾನೆ, ಇವತ್ತು ಗಾಳಿ ತುಂಬಾ ಇದೆ ಅಂತ ಹೇಳ್ದಾಗ ನೀನು ನಂಬಿಲ್ಲ ಅಲ್ವಾ, ಟಿವಿ ಆನ್ ಮಾಡು, ನ್ಯೂಸ್ ಅಲ್ಲೂ ಅದೇ ಹೇಳ್ತಾ ಇದ್ದಾರೆ ಅಂತ. ವೆನಿಲಾ ಟಿವಿ ಆನ್ ಮಾಡಿದಾಗ ತೆಲಂಗಾಣ ಸ್ಟೇಟ್ಗೋಸ್ಕರ ಪ್ರೊಟೆಸ್ಟ್ ನಡೀತಾ ಇದೆ, ಅದೇ ಬ್ರೇಕಿಂಗ್ ನ್ಯೂಸ್ ಅಂತ. ಇವನಿಗೆ ಗಾಬರಿ ಆಗುತ್ತೆ. ತೆಲಂಗಾಣ ಸಪರೇಟ್ ಸ್ಟೇಟ್ ಆಗಿ 5 ಇಯರ್ಸ್ ಆಯ್ತು. 2014 ಫೆಬ್ರವರಿ 18 ಅವತ್ತೇ ಅಲ್ವಾ ಸಪರೇಟ್ ಸ್ಟೇಟ್ ಆಗಿದ್ದು ಅಂತ. ಅದಕ್ಕೆ ವೆನಿಲಾ ಅವರು 10 ವರ್ಷದಿಂದ ಪ್ರೊಟೆಸ್ಟ್ ಮಾಡ್ತಾ ಕಷ್ಟಪಡ್ತಾ ಇದ್ದಾರೆ. ಹೀಗಿರುವಾಗ ನೀನ್ ಹೇಳಿದ ತರ ಇನ್ನು 4 ದಿನಗಳಲ್ಲೇ ಸಪರೇಟ್ ಸ್ಟೇಟ್ ಮಾಡ್ತಾರಾ ಅಂತ. ಇವನಿಗೆ ತಲೆ ಕೆಟ್ಟು ಗೊಬ್ಬರ ಆಗೋಗುತ್ತೆ. ಇವತ್ತು ಡೇಟ್ ಹಾಗೂ ವರ್ಷ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ವೆನಿಲಾ 2014 ಫೆಬ್ರವರಿ 14 ಅಂತ. ನೀನ್ ನನ್ಗೆ ಮೋಸ ಮಾಡಿದ್ಯಾ, ಮತ್ತೆ ಕಾಲ್ ಮಾಡ್ಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್, ವೆನಿಲಾ ಇರೋದು ಫೆಬ್ರವರಿ 14 2014 ನಲ್ಲಿ, ಸೂರ್ಯ ಇರೋದು ಫೆಬ್ರವರಿ 14 2019 ನಲ್ಲಿ. ಅಂದ್ರೆ ಇಬ್ರು ಬೇರೆ ಬೇರೆ ಟೈಮ್ ಲೈನ್ ನಲ್ಲಿ ಇದ್ದಾರೆ. ಅದಕ್ಕೆ ಸೂರ್ಯ ಈ ಟೈಮ್ ಟ್ರಾವೆಲ್ ಎಲ್ಲ ಸಾಧ್ಯನಾ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದಾನೆ. ಪೂರ್ತಿ ತಿಳ್ಕೊಳ್ಳೋದಕ್ಕೆ ಇದಕ್ಕೂ ಮುಂಚೆ ಟಿವಿ ಚಾನೆಲ್ ನಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದ ಸೈಂಟಿಸ್ಟ್ ನ ಮೀಟ್ ಆಗಿ ಇದ್ರ ಬಗ್ಗೆ ಕೇಳ್ತಾನೆ. ಅವ್ರು ಹೇಳೋ ಪ್ರಕಾರ ಪಾಸ್ಟ್ ಇಂದ ಒಬ್ರು ಕಮ್ಯುನಿಕೇಟ್ ಮಾಡೋದು ಆಲ್ರೆಡಿ ನಡೆದಿದೆ. ರಷ್ಯಾನಲ್ಲಿ 1992 ನಲ್ಲಿದ್ದ ರೇಡಿಯೋ ಸ್ಟೇಷನ್ ಇಂದ 2015 ನಲ್ಲಿದ್ದ ಮನುಷ್ಯರಿಗೆ ವಾಯ್ಸಸ್ ಕೇಳಿಸ್ತಾ ಇತ್ತು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆ ರೇಡಿಯೋ ಸ್ಟೇಷನ್ ಕ್ಲೋಸ್ ಆಗಿ 30 ವರ್ಷ ಆಗಿತ್ತು ಅಂತ. ಇದನ್ನ ಕೇಳಿ ಸೂರ್ಯನ್ಗೆ ಶಾಕ್ ಆಗುತ್ತೆ. ಈ ರೀತಿ ಪಾಸ್ಟ್ ಇಂದ ಫ್ಯೂಚರ್ ಗೆ ಕಮ್ಯುನಿಕೇಶನ್ ನಡೆಯೋದು ತುಂಬಾ ಸಲ ನಡೆದಿದೆ, ಅದೇ ಮಿರಾಕಲ್. ಇದ್ರಲ್ಲಿ ಲಾಜಿಕ್ ಅಪ್ಲೈ ಮಾಡೋದಕ್ಕಾಗಲ್ಲ ಅಂತ. ಸೊ ವೆನಿಲಾ ನಮ್ಗಿಂತ 5 ವರ್ಷ ಹಿಂದೆ ಇದ್ದಾಳೆ ಅಂತ ಹೇಳಿದಾಗ ಸತ್ಯನ್ಗೆ ತಲೆ ಕೆಟ್ಟು ಹೋಗುತ್ತೆ. ಅಂದ್ರೆ ಅವಳು 2014 ನಲ್ಲಿ ಇದ್ದಾಳೆ, ನಾವು 2019 ನಲ್ಲಿ ಇದ್ದೀವಿ. ಹೋಗ್ಲಿ, ಆ ಹುಡುಗಿ 2019 ನಲ್ಲಿ ಎಲ್ಲಿದ್ದಾಳೆ ಗೊತ್ತಿಲ್ಲ ಅಲ್ವಾ. ಸೊ ನೀನು ಪಾಸ್ಟ್ ಅಲ್ಲಿ ಇರೋ, ನಾನು ಪ್ರೆಸೆಂಟ್ ಅಲ್ಲಿ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ 2014 ಫೆಬ್ರವರಿ 18 ತೆಲಂಗಾಣ ಸಪರೇಟ್ ಸ್ಟೇಟ್ ಅಂತ ಅನೌನ್ಸ್ ಆಗುತ್ತೆ. ಈ ವಿಷಯ ಮೊದ್ಲೇ ಹೇಗ್ ಸೂರ್ಯಂಗ್ ಗೊತ್ತಾಯ್ತು ಅಂತ ವೆನಿಲಾಗೆ ಗಾಬರಿ ಆಗ್ತಿದೆ. ಸೂರ್ಯಂಗ್ ಕಾಲ್ ಮಾಡಿ ವಿಷಯ ಹೇಳ್ತಾಳೆ, ಹೀಗೆ ತೆಲಂಗಾಣ ಸಪರೇಟ್ ಸ್ಟೇಟ್ ಅಂತ ಅನೌನ್ಸ್ ಆಗಿದೆ, ಅದು ಕೂಡ ನೀನ್ ಹೇಳಿದ್ದ ಡೇಟ್ಗೆನೆ, ಇದು ಹೇಗ್ ಸಾಧ್ಯ ಅಂತ. ಅದಕ್ಕೆ ಸೂರ್ಯ, ಯಾಕಂದ್ರೆ 2014 ಅನ್ನೋದು ನನ್ಗೆ ಪಾಸ್ಟ್. ವೆನಿಲಾ ಹೇಳ್ತಾಳೆ, ನನ್ಗೆ ಈಗ್ಲೇ ಪ್ರೂಫ್ ಬೇಕು ಅಂತ. ಇಬ್ರು ಈಗ ಅದೇ ಕ್ಲಾಕ್ ಟವರ್ ಹತ್ರ ಹೋಗಿ ಎಲ್ಲೋ ಬೆಂಚ್ ಹತ್ರ ಬರ್ತಾರೆ. ಇಬ್ರು ಒಂದೇ ಪ್ಲೇಸ್ ಅಲ್ಲಿ ಇದ್ದಾರೆ.
ಆದ್ರೆ ವೆನಿಲಾ ಪಾಸ್ಟ್ ಅಲ್ಲಿ ಇರೋದ್ರಿಂದ ಅವಳನ್ನ ನೋಡೋದಕ್ಕಾಗಲ್ಲ. ಸೈಂಟಿಫಿಕ್ ಪ್ರೂಫ್ ಇದೆ, ಆದ್ರೆ ಅದನ್ನ ಹೇಳಿದ್ರೆ ನಿನ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ವೆನಿಲಾ ಬೆಂಚ್ ಮೇಲೆ ಬರೀತಾಳೆ. ಏನಾದ್ರೂ ಕಾಣಿಸ್ತಾ ಇದೆಯಾ ಅಂತ ಕೇಳಿದಾಗ ಶಾಕಿಂಗ್ಲಿ ಇವನಿಗೆ ಕಾಣಿಸ್ತಾ ಇದೆ. ಅವಳು ಬರ್ದಿರೋದ್ನ ಅದ್ಭುತಂ ಅಂತ ಹೇಳಿದಾಗ ವೆನಿಲಾಗೆ ಕನ್ಫರ್ಮ್ ಆಗುತ್ತೆ ಸೂರ್ಯ ಫ್ಯೂಚರ್ ಅಲ್ಲಿ ಇದ್ದಾನೆ ಅಂತ. ಅವ್ರ ಅಜ್ಜಿ ಹತ್ರ ಸೂರ್ಯ ನನ್ಗಿಂತ 5 ವರ್ಷ ಮುಂದೆ ಇದ್ದಾನೆ ಅಂತ ಹೇಳಿದಾಗ ಅವ್ರ ಅಜ್ಜಿಗೂ ಗಾಬರಿ ಆಗುತ್ತೆ. ಇದನ್ನೆಲ್ಲ ಪುರಾಣಗಳಲ್ಲಿ ಓದಿದ್ದೀನಿ, ಆದ್ರೆ ನಿಜವಾಗ್ಲೂ ನಡೆಯುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಅಂತ. ಅಜ್ಜಿ ಒಂದು ಐಡಿಯಾ ಕೊಡ್ತಾರೆ. ಅವನು 2019 ಅಲ್ಲಿ ಇದ್ದಾನೆ ಅಂದ್ರೆ 2014 ನ ಕ್ರಾಸ್ ಮಾಡಿರ್ತಾನೆ ಅಲ್ವಾ. ಸೊ ಈಗ ಇಲ್ಲೇ ಎಲ್ಲೋ ನಮ್ ಜೊತೆನೆ ಇರ್ಬೋದು. ಕಾಲ್ ಮಾಡಿ 2014 ನಲ್ಲಿ ನಿಮ್ ಮನೆ ಅಡ್ರೆಸ್ ಯಾವ್ದು ಅಂತ ಕೇಳ್ಕೊ, ಹಾಗೇನೆ ನಿನ್ನ ಅಡ್ರೆಸ್ ನ ಅವನಿಗೆ ಕೊಡು. ಆಗ 2019 ನಲ್ಲಿ ನಿನ್ನ ಅವನು ಮೀಟ್ ಆಗ್ಬೋದು ಅಂತ. ಸೊ ಈಗ ವೆನಿಲಾ ಸೂರ್ಯನ್ಗೆ ಕಾಲ್ ಮಾಡಿ 2014 ನಲ್ಲಿ ಇರುವ ಅವಳ ಮನೆ ಅಡ್ರೆಸ್ ನ ಕೊಡ್ತಾಳೆ. ಹಾಗೇನೆ ಇವನ್ ಅಡ್ರೆಸ್ ನ ಕೂಡ ಅವಳಿಗೆ ಹೇಳ್ತಾನೆ. ಈಗ ವೆನಿಲಾ ಹೇಳಿದ್ದ ಅವಳ ಮನೆ ಅಡ್ರೆಸ್ ಗೆ ಹೋಗಿ ನೋಡಿದ್ರೆ ಅದು 2019 ನಲ್ಲಿ ದೊಡ್ಡ ಶಾಪಿಂಗ್ ಮಾಲ್ ಆಗಿದೆ. ಈ ವಿಷಯ ಹೇಳಿದಾಗ ವೆನಿಲಾ ಹಾಗಾದ್ರೆ ಪಕ್ಕ ನಮ್ ತಂದೆ ಮನೆ ಮಾರಿರ್ಬೋದು ಅಂತ. ಹಾಗೇನೆ ನಿಮ್ ಮನೆ ಸಿಕ್ತು, ಆದ್ರೆ ಲಾಕ್ ಆಗಿದೆ ಅಂತ ಹೇಳ್ತಾಳೆ. ಸೊ ಹಾಗಾದ್ರೆ ನಾನು ಬೇರೆ ಎಲ್ಲೋ ಹೋಗಿರ್ಬೋದು, ನಾವು ಮೀಟ್ ಆಗೋದು ಅಷ್ಟು ಈಸಿ ಅಲ್ಲ ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಾನೆ. ಹಾಗೇನೆ ಒಂದು ಮರದ ಹತ್ರ ಒಂದು ಟೆಂಪಲ್ ಇದೆ, ಅಲ್ಲಿಗ್ ಬರೋಕೆ ಹೇಳಿ ನಾನೇನೇ ದೇವ್ರ ಹತ್ರ ಬೇಡ್ಕೊಂಡ್ರು ಚೀಟಿಲಿ ಬರ್ದು ಆ ವಿಗ್ರಹದ ಅಡಿಯಲ್ಲಿ ಹೂತಿಡ್ತೀನಿ. ಸರ್ಪ್ರೈಸಿಂಗ್ಲಿ ನಾನು ಅನ್ಕೊಂಡಿದ್ದು ನಡೆದಿದೆ ಅಂತ. ಸೊ ಈಗ ಇಬ್ರು ಒಂದೇ ಜಾಗದಲ್ಲಿ ಇದ್ದಾರೆ, ಬಟ್ ಒಬ್ರು ಫ್ಯೂಚರ್ ನಲ್ಲಿ ಇನ್ನೊಬ್ರು ಪಾಸ್ಟ್ ಅಲ್ಲಿ ಇರೋದ್ರಿಂದ ಒಬ್ರನ್ನ ಒಬ್ರು ನೋಡೋದಕ್ಕಾಗಲ್ಲ. ಅಷ್ಟೇ ಅಲ್ಲದೆ ಇವಳು ಸೂರ್ಯನ್ಗೆ ವಿಡಿಯೋ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಕನೆಕ್ಟ್ ಆಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾನಲ್ಲೂ ಅವನ ಅಕೌಂಟ್ ನ ಚೆಕ್ ಮಾಡ್ತಾಳೆ, ಆದ್ರೆ ಲೋಡಿಂಗ್ ಅಂತ ಬರ್ತಾ ಇದೆ ಅಷ್ಟೇ. ಸೊ ಈಗ ಇಬ್ರು ಕೂಡ ಎಲ್ಲೋ ಬೆಂಚ್ ಮೇಲೆ ಕೂತ್ಕೊಂಡಿದ್ದಾರೆ. ವೆನಿಲಾ ಹೇಳ್ತಾಳೆ, ನಾವಿಬ್ರು ಯಾವಾಗ ಮೀಟ್ ಆಗ್ತೀವೋ ಗೊತ್ತಿಲ್ಲ, ಅದಕ್ಕೆ ಈಗ್ಲೇ ಹೇಳ್ತೀನಿ. ಫಸ್ಟ್ ಟೈಮ್ ಅಲ್ವಾ, ನರ್ವಸ್ ಆಗ್ತಿದೆ, ಅದಕ್ಕೆ ಬೆಂಚ್ ಮೇಲೆ ಬರ್ದಿದ್ದೀನಿ ನೋಡು ಅಂತ. ಸೂರ್ಯ ನೋಡಿದಾಗ ಐ ಲವ್ ಯು ಅಂತ ಬರ್ದಿದ್ದಾಳೆ. ಈಗ ಸೂರ್ಯ ಹೇಳ್ತಾನೆ, ವೆನಿಲಾ ನಿನ್ಗೆ ನಾನೊಂದು ವಿಷಯ ಹೇಳ್ಬೇಕು. ನನ್ಗೆ ನಿನ್ ಮೇಲೆ ಆತರ ಯಾವುದೇ ಫೀಲಿಂಗ್ಸ್ ಬಂದಿಲ್ಲ. ನನ್ಗೆ ಗೊತ್ತು ರಿಜೆಕ್ಟ್ ಮಾಡಿದ್ರೆ ಅದ್ರ ಪೇನ್ ಹೇಗಿರುತ್ತೆ ಅಂತ. 5 years ಬ್ಯಾಕ್ ನಾನು ಒಂದು ಹುಡುಗಿನ ಲವ್ ಮಾಡಿದ್ದೆ, ಆದ್ರೆ ಅವಳಿಗೆ ನಾನು ಇಷ್ಟ ಆಗಿಲ್ಲ. ನಾನೀಗ್ಲೂ ಅವಳನ್ನೇ ಇಷ್ಟ ಪಡ್ತಾ ಇದ್ದೀನಿ ಅಂತ. ಇದನ್ ಕೇಳಿ ವೆನಿಲಾ ಅಳ್ತಾ ಇದ್ದಾಳೆ. ಮೊದ್ಲೇ ಯಾಕೆ ಈ ವಿಷಯ ಹೇಳಿಲ್ಲ, ಐ ಹೇಟ್ ಯು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಅದೇ ಟೈಮಲ್ಲಿ ವೆನಿಲಾಗೆ ಯಾರೋ ಲವ್ ಪ್ರಪೋಸ್ ಮಾಡ್ತಾನೆ. ನಾನೇ ಲವ್ ಬ್ರೇಕಪ್ ಆಗಿ ಪೇನ್ ಅಲ್ಲಿ ಇದ್ದೀನಿ, ನೀನ್ ಯಾರು ನನ್ಗೆ ಪ್ರಪೋಸ್ ಮಾಡ್ತಿದ್ದೀಯಾ ಅಂತ ಅವನ್ ಕೆನ್ನೆಗೆ ಹೊಡಿತಾಳೆ. ಈಗ ಕೊಡ್ತಾರ ನೋಡಿ ಶಾಕಿಂಗ್ ಟ್ವಿಸ್ಟ್. ವೆನಿಲಾಗೆ ಲವ್ ಪ್ರಪೋಸ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಸೂರ್ಯನೇ. ಸೂರ್ಯ ಹೇಳ್ದ ಅಲ್ವಾ 5 years ಬ್ಯಾಕ್ ನಾನೊಂದು ಹುಡುಗಿನ ಲವ್ ಮಾಡಿದ್ದೆ, ಆದ್ರೆ ಅವಳಿಗೆ ಇಷ್ಟ ಆಗಿಲ್ಲ ಅಂತ. ಅಂದ್ರೆ ಸೂರ್ಯ 2014 ನಲ್ಲಿ ಲವ್ ಮಾಡಿರೋದು ಇದೇ ವೆನಿಲಾನ. ಈಗ ಸೂರ್ಯ ಕಾಲ್ ಮಾಡಿದಾಗ ಇವಳು ಲವ್ ಅಕ್ಸೆಪ್ಟ್ ಮಾಡಿಲ್ಲ ಅನ್ನೋ ಕೋಪದಲ್ಲಿ ವೆನಿಲಾ ಕಾಲ್ ಪಿಕ್ ಮಾಡಲ್ಲ. ಫುಲ್ ಡ್ರಿಂಕ್ಸ್ ಮಾಡಿ ಮತ್ತೆ ಅವನು ಕಾಲ್ ಮಾಡಿದಾಗ ಪಿಕ್ ಮಾಡ್ತಾಳೆ. ಸರಿ, ನಿನ್ ಲವ್ ಸ್ಟೋರಿ ಹೇಗಿತ್ತು ಅದನ್ನ ಹೇಳು ಅಂತ ಸೂರ್ಯ ಹೇಳೋಕೆ ಶುರು ಮಾಡ್ತಾನೆ. ಸೂರ್ಯ ಫಸ್ಟ್ ಟೈಮ್ ವೆನಿಲಾನ ದೇವಸ್ಥಾನದಲ್ಲಿ ನೋಡಿ ಅವಳ ಮೇಲೆ ಲವ್ ಆಗಿದೆ, ಆದ್ರೆ ಅವಳ ಹೆಸರು ವೆನಿಲಾ ಅಂತ ಗೊತ್ತಿಲ್ಲ, ಅವಳ ಅಡ್ರೆಸ್ ಕೂಡ ಗೊತ್ತಿಲ್ಲ. ಆದ್ರೆ ಒಂದಿನ ಕ್ಲಾಕ್ ಟವರ್ ಹತ್ರ ಅವಳು ಕೂತ್ಕೊಂಡು ಯಾರ ಜೊತೆನೋ ಮಾತಾಡ್ತಾ ಇರೋದ್ನ ಸೂರ್ಯ ನೋಡಿದ್ದಾನೆ. ಅದೇ ಖುಷಿಲಿ ಅವಳಿಗೆ ಲವ್ ಪ್ರಪೋಸ್ ಮಾಡೋದಕ್ಕೆ ಹೋಗ್ತಾನೆ. ಸೇಮ್ ಟೈಮ್ 2019 ನಲ್ಲಿರೋ ಸೂರ್ಯನ್ಗೆ ವೆನಿಲಾ ಲವ್ ಪ್ರಪೋಸ್ ಮಾಡಿ ಅವನು ರಿಜೆಕ್ಟ್ ಮಾಡಿದ್ರಿಂದ ನೋವಲ್ಲಿದ್ದ ವೆನಿಲಾಗೆ 2014 ನ ಟೈಮ್ ಲೈನ್ ನಲ್ಲಿದ್ದ ಸೂರ್ಯ ಲವ್ ಪ್ರಪೋಸ್ ಮಾಡಿದ್ರಿಂದ ನಾನೇ ಲವ್ ಬ್ರೇಕಪ್ ಆಗಿ ಹರ್ಟ್ ಆಗಿದ್ದೀನಿ, ನೀನ್ ಯಾರು ನನಗೆ ಪ್ರಪೋಸ್ ಮಾಡ್ತಿದ್ಯಾ ಅಂತ ಹೇಳಿ ಕೆನ್ನೆಗೆ ಹೊಡಿತಾಳೆ. ಕ್ರೇಜಿ ವಿಷಯ ಏನಂದ್ರೆ ವೆನಿಲಾ ಕೆನ್ನೆಗೆ ಹೊಡೆದು ರಿಜೆಕ್ಟ್ ಮಾಡಿದ್ದ ಅದೇ ಸೂರ್ಯ 2019 ನಲ್ಲಿ ಅದೇ ವೆನಿಲಾ 2014 ಟೈಮ್ ಲೈನ್ ಇಂದ ಲವ್ ಪ್ರಪೋಸ್ ಮಾಡಿದಾಗ ರಿಜೆಕ್ಟ್ ಮಾಡಿರ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ 5 years ಬ್ಯಾಕ್ ನಾನ್ ಲವ್ ಮಾಡಿದ್ದ ಅದೇ ವೆನಿಲಾನೇ ಈಗ ನನಗೆ ಲವ್ ಪ್ರಪೋಸ್ ಮಾಡ್ತಿದ್ದಾಳೆ ಅಂತ. ಅಂಡ್ ವೆನಿಲಾಗೂ ಗೊತ್ತಿಲ್ಲ ಈಗ ನಾನು ಕೆನ್ನೆಗೆ ಹೊಡೆದು ರಿಜೆಕ್ಟ್ ಮಾಡಿರೋ ಅದೇ ಸೂರ್ಯನೇ 2019 ನ ಟೈಮ್ ಲೈನ್ ಅಲ್ಲಿ ಇದ್ದಾನೆ, ಅವನ್ನೇ ನಾನ್ ಲವ್ ಮಾಡ್ತಾ ಇದ್ದೀನಿ ಅಂತ. ಹಾಗೇನೆ ಸೂರ್ಯ ಅವನ್ ಲವ್ ಸ್ಟೋರಿನ ವೆನಿಲಾಗೆ ಹೇಳ್ತಿರೋ ವಿಷಯಕ್ಕೆ ಬರೋದಾದ್ರೆ ಅವಳು ರಿಜೆಕ್ಟ್ ಮಾಡಿದ್ಮೇಲೆ ಸೂರ್ಯ ತುಂಬಾ ಅಪ್ಸೆಟ್ ಆಗಿರ್ತಾನೆ. ತಂದೆ ಸಮಾಧಾನ ಮಾಡಿ ನನ್ ಫ್ರೆಂಡ್ ಒಬ್ರು ಟಿವಿ ಚಾನಲ್ ಇಟ್ಕೊಂಡಿದ್ದಾರೆ, ನಾನ್ ಅವನ್ ಜೊತೆ ಮಾತಾಡ್ತೀನಿ, ಅಲ್ಲೋಗಿ ಕೆಲ್ಸ ಮಾಡು, ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿರ್ತಾರೆ. ಹಾಗೇನೆ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವ್ರು ಏನೋ ಆಗಿ ಸತ್ತೋಗಿರ್ತಾರೆ. ಇದನ್ನೆಲ್ಲ ಈಗ ಸೂರ್ಯ ಹೇಳ್ದಾಗ ಇದನ್ನ ಕೇಳಿ ವೆನಿಲಾಗೆ ತುಂಬಾ ಹರ್ಟ್ ಆಗುತ್ತೆ. ಹೇಗೆ ಡೆತ್ ಆಯ್ತು ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಗೋಡೌನ್ ಹತ್ರ ಯಾರನ್ನು ಸೇವ್ ಮಾಡೋದಕ್ಕೆ ಹೋಗಿ ತೀರ್ ಹೋದ್ರು ಅಂತ. ವೆನಿಲಾ ಸೂರ್ಯಗೆ ಸಮಾಧಾನ ಮಾಡಿ ನಿನ್ನಂತ ಒಳ್ಳೆ ಹುಡುಗನ್ನ ಅವಳು ರಿಜೆಕ್ಟ್ ಮಾಡಿದ್ದಾಳೆ ಅಂದ್ರೆ ಆ ಹುಡುಗಿ ಬ್ಯಾಡ್ ಲಕ್, ನೀನೇನು ಚಿಂತೆ ಮಾಡಬೇಡ ಅಂತ ಸಮಾಧಾನ ಮಾಡ್ತಾಳೆ.
ವೆನಿಲಾ ತಂದೆ ಬೇರೆ ಮದ್ವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಾ ಇರೋದ್ರಿಂದ ನಾನ್ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇವಾಗ ಬೇಡ ಅಷ್ಟೇ. ಈ ಸಲ ಪಕ್ಕ GET ಎಕ್ಸಾಮ್ ನ ಬರ್ದು ಪಾಸ್ ಆಗ್ತೀನಿ. ಇನ್ ಕೇಸ್ ಈ ಸಲ ಕೂಡ ಫೇಲ್ ಆದ್ರೆ ಖಂಡಿತ ನೀವು ಹೇಳಿದ ಹುಡುಗನ್ ಜೊತೆನೆ ಮದ್ವೆ ಆಗ್ತೀನಿ ಅಂತ ಅವ್ರ ತಂದೆ ಕೂಡ ಒಪ್ಕೋತಾರೆ. ಈಗ GET ಎಕ್ಸಾಮ್ ಪಾಸ್ ಆಗೋದಕ್ಕೆ ವೆನಿಲಾ ಒಂದು ಐಡಿಯಾ ಮಾಡ್ತಾಳೆ. ಹೇಗೂ ಸೂರ್ಯ ಫ್ಯೂಚರ್ ಅಲ್ಲಿ ಇರೋದ್ರಿಂದ 2014 ನ GET ಎಕ್ಸಾಮ್ ನ ಕ್ವಶನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಹೇಳ್ತಾಳೆ. ಸೂರ್ಯ ಕೂಡ ಹಂಗೆ ಮಾಡಿ ಆ ಕ್ವಶನ್ ಪೇಪರ್ಸ್ ಜೊತೆಗೆ ಆನ್ಸರ್ಸ್ ಕೂಡ ಹೇಳ್ತಾನೆ. ವೆನಿಲಾ ಎಲ್ಲ ಬರ್ಕೊಂಡು ರೆಡಿ ಆಗ್ತಾಳೆ. ಕೊನೆಗೆ ಎಕ್ಸಾಮ್ ನ ಈಸಿಯಾಗಿ ಬರ್ದು ಪಾಸ್ ಕೂಡ ಆಗ್ತಾಳೆ. 87th ರ್ಯಾಂಕ್ ಬರುತ್ತೆ. ಈ ವಿಷಯನ ಸೂರ್ಯಂಗೆ ಹೇಳಿದಾಗ ಅವನಿಗೂ ಫುಲ್ ಖುಷಿ ಆಗುತ್ತೆ. ಎಷ್ಟೋ ಸಲ ಫೇಲ್ ಆಗಿದ್ದೆ, ಆಗ ನನ್ಗೆ ಏನು ಅನ್ಸಿಲ್ಲ, ಬಟ್ ಈಗ ಚೀಟ್ ಮಾಡಿ ಪಾಸ್ ಆಗಿರೋದ್ರಿಂದ ಸ್ವಲ್ಪ ಗಿಲ್ಟ್ ಫೀಲ್ ಆಗ್ತಿದೆ ಅಂತ ಹೇಳ್ತಾಳೆ. ಕಟ್ ಮಾಡಿದ್ರೆ ಇವತ್ತು ಸೂರ್ಯ ಅವ್ರ ತಂದೆ ತೀರ್ ಹೋಗಿದ್ದ ದಿನ. ಈ ವಿಷಯನ ವೆನಿಲಾಗೆ ಕಾಲ್ ಮಾಡಿ ಹೇಳ್ತಾನೆ. ಹಾಗೇನೆ ವೆನಿಲಾ ಜರ್ಮನಿಗೆ ಹೋಗಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಪಾಸ್ಪೋರ್ಟ್ ರೆಡಿ ಆಗಿದೆ. ಅಪ್ಪನ ಹತ್ರ ನಡೆದ ವಿಷಯ ಹೇಳಿ ಸಾರಿ ಕೇಳಿದ್ದೀನಿ ಅಂತ. ಈಗ ವೆನಿಲಾಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. 2014 ಇದೇ ದಿನದಲ್ಲೇ ಸೂರ್ಯ ಅವ್ರ ತಂದೆ ಸತ್ತೋದ್ರು. ಯಾವ ಟೈಮಲ್ಲಿ ಡೆತ್ ಆಗಿರೋದು ಅಂತ ಕೇಳಿದಾಗ ರಾತ್ರಿ 8:30 ಅಂತ ಹೇಳ್ತಾನೆ. ಸೊ ಈಗ ವೆನಿಲಾ 2014 ನ ಟೈಮ್ ಲೈನ್ ನಲ್ಲೇ ಇರೋದ್ರಿಂದ 2 hours ನಲ್ಲೇ ಸೂರ್ಯ ಅವ್ರ ತಂದೆ ಸಾಯ್ತಾರೆ. ಹಾಗಾದ್ರೆ ಈಗ ವೆನಿಲಾ ಮನ್ಸ್ ಮಾಡಿದ್ರೆ ಅವ್ರನ್ನ ಸೇವ್ ಮಾಡಬಹುದು. ಯಾವ ಗೋಡೌನ್ ಹತ್ರ 5 years ಬ್ಯಾಕ್ ಇವ್ರ ತಂದೆ ತೀರ್ ಹೋಗಿರ್ತಾರೋ ಅದೇ ಅಡ್ರೆಸ್ ನ ವೆನಿಲಾಗೆ ಹೇಳ್ತಾನೆ. ವೆನಿಲಾ ಕೂಡ ಅದೇ ಲೊಕೇಶನ್ ಗೆ ಹೋದಾಗ ಸೂರ್ಯ ಅವ್ರ ತಂದೆ ನಡ್ಕೊಂಡ್ ಬರ್ತಾ ಇದ್ದಾರೆ. ನಿಮ್ ತಂದೆನ ನೋಡ್ದೆ ಅಂತ ಹೇಳ್ತಾಳೆ. ಅಷ್ಟ್ರಲ್ಲಿ ಯಾರು ಸ್ಟ್ರೇಂಜರ್ಸ್ ಅವಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದರಿಂದ ಸೂರ್ಯನ್ಗೆ ಗಾಬರಿ ಆಗ್ತಿದೆ. ಈ ಕಡೆ ವೆನಿಲಾ ಮೇಲೆ ಆ ಸ್ಟ್ರೇಂಜರ್ಸ್ ಅಟ್ಯಾಕ್ ಮಾಡಿದ್ದನ್ನ ನೋಡಿ ಸೂರ್ಯ ಅವ್ರ ತಂದೆ ಅವಳನ್ನ ಸೇವ್ ಮಾಡೋದಕ್ಕೆ ಹೋಗ್ತಾರೆ. ವೆನಿಲಾ ಕೈಯಲ್ಲಿದ್ದ ಫೋನ್ ಎಲ್ಲೋ ಬಿದ್ದೋಗುತ್ತೆ. ಸೊ ಈಗ ಸೂರ್ಯನ್ಗೆ ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇವನು ಕೂಡ ಸೇಮ್ ಲೊಕೇಶನ್ ಗೆ ಹೋಗಿ ಕಾಲ್ ಮಾಡ್ತಾನೆ. ಆದ್ರೆ ಫೋನ್ ಬಿದ್ದೋಗಿರೋದ್ರಿಂದ ಅವಳಿಂದ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಇವನು ಫ್ಯೂಚರ್ ಅಲ್ಲಿ ಇರೋದ್ರಿಂದ ಸೇಮ್ ಲೊಕೇಶನ್ ನಲ್ಲಿ ಇದ್ರೂನು ಏನು ಮಾಡೋದಕ್ಕಾಗಲ್ಲ. ಈಗ್ಲೇ ವೆನಿಲಾಗೆ ಎಲ್ಲ ಅರ್ಥ ಆಗುತ್ತೆ. ಸೂರ್ಯ ಅವ್ರ ತಂದೆ ನನ್ನ ಸೇವ್ ಮಾಡೋದಕ್ಕೆ ಹೋಗಿನೇ ತೀರ್ ಹೋಗಿದ್ದಾರೆ ಅಂತ. ಫೋನ್ ಕೆಳಗಡೆ ಬಿದ್ದೋಗಿ ಲೌಡ್ ಸ್ಪೀಕರ್ ಆನ್ ಆಗಿರೋದ್ರಿಂದ ಇವ್ರ ತಂದೆ ವಾಯ್ಸ್ ಕೇಳಿಸ್ತಾ ಇದೆ. ಆ ರೌಡಿಗಳು ಸೂರ್ಯನ್ ತಂದೆನ ಸಾಯಿಸೋದಕ್ಕೆ ಟ್ರೈ ಮಾಡಿದಾಗ ವೆನಿಲಾ ಅವ್ರನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆಗಲ್ಲ. ಆ ರೌಡಿಗಳಲ್ಲಿ ಒಬ್ಬ ಇವ್ರ ತಲೆಗೆ ಹೊಡೆದಿದ್ರಿಂದ ಸೂರ್ಯ ಅವ್ರ ತಂದೆ ಸತ್ತೋಗ್ತಾರೆ. ಸೊ ಸೂರ್ಯನ್ಗೆ ಗೊತ್ತಾಗುತ್ತೆ ವೆನಿಲಾ ಇಂದ ಇವ್ರ ತಂದೆನ ಕಾಪಾಡೋದಕ್ಕೆ ಆಗಿಲ್ಲ ಅಂತ. ಕೆಳಗಡೆ ಬಿದ್ದಿದ್ದ ವೆನಿಲಾ ಫೋನ್ ಚಾರ್ಜ್ ಇಲ್ದೆ ಸ್ವಿಚ್ ಆಫ್ ಆಗುತ್ತೆ. ಫೋನ್ಗೋಸ್ಕರ ಸರ್ಚ್ ಮಾಡ್ತಾಳೆ, ಆದ್ರೆ ಸಿಗೋದಿಲ್ಲ. ಈಗ ಸೂರ್ಯ ಅವ್ರ ತಂದೆ ತೀರ್ ಹೋಗಿದ್ರಿಂದ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾನೆ. ಅಲ್ಲಿಗೆ ವೆನಿಲಾ ಕೂಡ ಹೋಗ್ತಾಳೆ. ಈಗ್ಲೇ ಇವಳಿಗೆ ಗೊತ್ತಾಗುತ್ತೆ ನಾನು ಲವ್ ಮಾಡಿದ್ದ ಸೂರ್ಯ ಹಾಗೂ ನನ್ನ ಲವ್ ಮಾಡಿದ್ದ ಸೂರ್ಯ ಒಂದೇ ಅಂತ. ಈ ವಿಷಯನ ಹೇಳೋಕೆ ಟ್ರೈ ಮಾಡ್ತಾಳೆ. ಆದ್ರೆ ತಂದೆ ಸಾವಿನಿಂದ ನೋವಲ್ಲಿದ್ದ ಸೂರ್ಯ ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಸೊ ಇವಳಿಂದ ಹೇಳೋದಕ್ಕಾಗಲ್ಲ. ಅಟ್ಲೀಸ್ಟ್ ಫ್ಯೂಚರ್ ಅಲ್ಲಿರೋ ಸೂರ್ಯನ್ಗೆ ಕಾಲ್ ಮಾಡಿ ನೀನು ಲವ್ ಮಾಡಿದ್ದ ಹುಡುಗಿ ಈಗ ನಿನ್ಗೆ ಲವ್ ಪ್ರಪೋಸ್ ಮಾಡಿದ್ದ ಹುಡುಗಿ ನಾನೇ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಫೋನ್ ಕಾಣೆ ಆಗಿರೋದ್ರಿಂದ. 2019 ನಲ್ಲಿರೋ ಸೂರ್ಯ ವೆನಿಲಾಗೆ ಕಾಲ್ ಮಾಡ್ತಾನೆ. ಆದ್ರೆ ಸ್ವಿಚ್ ಆಫ್ ಬರ್ತಿದೆ. ಈಗ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ವೆನಿಲಾ ಹೇಳಿರ್ತಾಳೆ ಅಲ್ವಾ, ನನ್ಗೆ ಏನಾದ್ರೂ ಬೇಜಾರಾದ್ರೆ ಆ ಮರದ ಹತ್ರ ಇರೋ ದೇವ್ರ ವಿಗ್ರಹದ ಅಡಿಯಲ್ಲಿ ಒಂದು ಚೀಟಿ ಬರೆದು ಹೂತಾಕ್ತೀನಿ ಅಂತ. ಅದಕ್ಕೆ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಾಗ ಒಂದು ಚೀಟಿ ಸಿಗುತ್ತೆ. ಅದ್ರಲ್ಲಿ ವೆನಿಲಾ ಬರ್ದಿದ್ದಾಳೆ, ಸಾರಿ ಸೂರ್ಯ, ನಿಮ್ ತಂದೆನ ಕಾಪಾಡೋದಕ್ಕೆ ಆಗಿಲ್ಲ. ಈ ಲೆಟರ್ ನಿನ್ಗೆ ಸಿಗುತ್ತೋ ಇಲ್ವೋ ಅನ್ನೋದು ಕೂಡ ನನ್ಗೆ ಗೊತ್ತಿಲ್ಲ. ಇದನ್ನ ಓದಿ ಸೂರ್ಯ ಎಮೋಷನಲ್ ಆಗ್ತಾನೆ. ವೆನಿಲಾ ಸೇಮ್ ನಂಬರ್ ನ ಸಿಮ್ ಬೇಕು ಅಂತ ಕೇಳ್ತಾಳೆ, ಯಾಕಂದ್ರೆ ಫೋನ್ ಕಳ್ಕೊಂಡಿರೋದ್ರಿಂದ. ಆದ್ರೆ ಆ ನಂಬರ್ ನ ಡಿಆಕ್ಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಆದ್ರೆ ಆಗ್ತಾನೆ ಇಲ್ಲ. ಅದನ್ನ ಡಿಆಕ್ಟಿವೇಟ್ ಮಾಡದೆ ಅದೇ ನಂಬರ್ ನಿಮ್ಗೆ ಸಿಗಲ್ಲ ಅಂತ ಸರ್ವಿಸ್ ಸೆಂಟರ್ ಅವರು ಹೇಳ್ತಾರೆ. ಅದಕ್ಕೆ ಈಗ 2014 ನ ಟೈಮ್ ಲೈನ್ ನಲ್ಲಿ ಇರುವ ಸೂರ್ಯನ ಹೇಗಾದ್ರೂ ಮೀಟ್ ಆಗಿ ಎಲ್ಲಾ ವಿಷಯ ಹೇಳೋದಕ್ಕೆ ಅಂತ ಅವ್ರ ಮನೆ ಹತ್ರ ಹೋದಾಗ ಅಲ್ಲಿದ್ದ ಲೇಡಿ ಅಲ್ಲಿ ಹೋಗ್ತಿರೋದು ಸೂರ್ಯನೇ ಅಂತ ಹೇಳ್ತಾರೆ. ಅವನ್ನ ಫಾಲೋ ಮಾಡ್ಕೊಂಡು ಹೋಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಮರ ಒಂದು ಮುರಿದು ಬಿದ್ದಿದ್ರಿಂದ ಅಲ್ಲೂ ಕೂಡ ಅವನ್ನ ಮೀಟ್ ಆಗೋದಕ್ಕೆ ಆಗಲ್ಲ. ಪದೇ ಪದೇ ಮನೆ ಹತ್ರ ಬಂದು ನೋಡ್ತಾಳೆ, ಆದ್ರೆ ಡೋರ್ ಲಾಕ್ ಆಗಿದೆ. ಅವನು ಕಾಶಿಗೆ ಹೋಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅವ್ರ ಅಜ್ಜಿ ಹತ್ರ ಇದನ್ನೆಲ್ಲ ಹೇಳ್ಕೊಂಡು ಅಳ್ತಾ ಇದ್ದಾಳೆ. ಸೂರ್ಯನ ಮೀಟ್ ಆಗೋದಕ್ಕೆ ಆಗ್ತಾನೆ ಇಲ್ಲ. ಫ್ಯೂಚರ್ ಅಲ್ಲಿರೋ ಸೂರ್ಯನ್ ಜೊತೆ ಮಾತಾಡೋಣ ಅಂದ್ರೆ ಫೋನ್ ಇಲ್ಲ. ಇನ್ನು 2 ದಿನದಲ್ಲಿ ನಾನು ಜರ್ಮನಿಗೆ ಹೋಗ್ಬೇಕು. ಈಗ ಕಾಶಿಗೆ ಹೋಗಿರೋ ಸೂರ್ಯ ಯಾವಾಗ ಬರ್ತಾನೆ ಗೊತ್ತಿಲ್ಲ. ಅದಕ್ಕೆ ನಾನ್ ಕೂಡ ಕಾಶಿಗೆ ಹೋಗ್ತೀನಿ ಅಂತ. ಆಗ ಅಜ್ಜಿ ಹೇಳ್ತಾರೆ, ನೀನು ಅವನ್ನ ಮೀಟ್ ಆಗೋದಕ್ಕಾಗಲ್ಲ, ನೀನೇ ಯೋಚನೆ ಮಾಡು. ಇನ್ ಕೇಸ್ ಈಗ ನೀನು ಅವನ್ನ ಮೀಟ್ ಆಗಿದ್ರೆ 2019 ನಲ್ಲಿ ಅವನ್ ಜೊತೆನೆ ನೀನು ಇರ್ಬೇಕಿತ್ತು. ಆದ್ರೆ ಇದ್ದೀಯಾ? ಇಲ್ಲ ತಾನೆ. ಅವ್ರ ತಂದೆ ಸಾಯ್ತಾರೆ ಅಂತ ನಿನ್ಗೆ ಮೊದ್ಲೇ ಗೊತ್ತಿತ್ತು. ಅವ್ರನ್ನ ಕಾಪಾಡೋದಕ್ಕೆ ಆಯ್ತಾ?
ಅದೆಲ್ಲ ಅವನ್ ಪಾಸ್ಟ್, ಅಂದ್ರೆ ಅದೆಲ್ಲ ನಡೆದೋಗಿದೆ. ನಿನ್ನಿಂದ ಪಾಸ್ಟ್ ನ ಚೇಂಜ್ ಮಾಡೋದಕ್ಕಾಗಲ್ಲ. ನೀನು ಸೂರ್ಯನ ಮೀಟ್ ಆಗೋದಕ್ಕೆ ಹೋದಾಗ್ಲೆಲ್ಲ ಏನಾದ್ರೂ ಒಂದು ಅಡ್ಡಿ ಆಗಿದೆ. ಸೊ ನೀನು ಅವನ್ನ ಮೀಟ್ ಆಗ್ಲೇಬೇಕು ಅನ್ನೋದೇ ಆದ್ರೆ ಖಂಡಿತ ಫ್ಯೂಚರ್ ನಲ್ಲಿ ಅವನು ನಿನ್ಗೆ ಸಿಕ್ಕೇ ಸಿಗ್ತಾನೆ. ಆದ್ರೆ ಈಗ ನಿನ್ನಿಂದ ಆಗಲ್ಲ. ಈಗ ನೀನು ಅವನ್ನ ಮೀಟ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಅವನ್ ಜೀವಕ್ಕೆ ಅಪಾಯ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ನೀನು ಪ್ರಕೃತಿಯ ವಿರುದ್ಧ ಹೋಗ್ತಾ ಇದ್ದೀಯಾ. ಅದಕ್ಕೆ ಜರ್ಮನಿಗೆ ಹೋಗಿ ನಿನ್ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡು ಅಂತ. ಈ ಕಡೆ ಫ್ಯೂಚರ್ ನಲ್ಲಿ ಇರೋ ಸೂರ್ಯ ಕೂಡ ಎಷ್ಟೇ ಕಾಲ್ ಮಾಡಿದ್ರೂನು ಸ್ವಿಚ್ ಆಫ್ ಬರ್ತಿದೆ. ವೆನಿಲಾ ಜರ್ಮನಿಗೆ ಹೋಗೋಕು ಮುಂಚೆ ಬೇರೆ ನಂಬರ್ ಇಂದ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಕಾಲ್ ಕನೆಕ್ಟ್ ಆಗ್ತಾನೆ ಇಲ್ಲ. ಸೂರ್ಯ ವೆನಿಲಾ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅದಕ್ಕೆ ಕಸ್ಟಮರ್ ಕೇರ್ ನಲ್ಲಿ ಯಾರಾದ್ರೂ ಗೊತ್ತಿದ್ರೆ ವಿಚಾರಿಸು ಅಂತ ಫ್ರೆಂಡ್ ಗೆ ಹೇಳ್ತಾನೆ. ಕೊನೆಗೂ ಸೂರ್ಯ ಅವನ್ ಅನ್ಕೊಂಡಂಗೆ ದೊಡ್ಡ ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನೆ. ವೆನಿಲಾಗೋಸ್ಕರ ಒಂದು ಹಾಡನ್ನ ಹಾಡ್ತಾನೆ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಫ್ರೆಂಡ್ ಹೇಳ್ತಾಳೆ, ವೆನಿಲಾ ಹಾಗೂ ನಿನ್ ನಂಬರ್ ಒಂದೇ ಆಗಿರೋದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಯ್ತು. ವೆನಿಲಾ ಫೋನ್ ಮಿಸ್ ಆಗಿದ್ರಿಂದ ಆ ನಂಬರ್ ನ ಯಾರಿಂದನೂ ಯೂಸ್ ಮಾಡೋದಕ್ಕೆ ಆಗಿಲ್ಲ. ಅದಕ್ಕೆ ಅದೇ ನಂಬರ್ ನ ನಿನ್ಗೆ ಕೊಟ್ಟಿದ್ದಾರೆ ಅಂತ. ಹಾಗೇನೆ 2014 ನಲ್ಲಿರೋ ಸೂರ್ಯನ್ಗೆ ಅವ್ರ ತಂದೆಗೆ ಸೇರಿದ ವಸ್ತುಗಳು ಅಂತ ಸಿಕ್ಕಿದ ಥಿಂಗ್ಸ್ ಅಲ್ಲಿ ವೆನಿಲಾ ಕಳ್ಕೊಂಡಿದ್ದ ಫೋನ್ ಕೂಡ ಸಿಗುತ್ತೆ. ಈ ಕಡೆ ಫ್ರೆಂಡ್ ಇನ್ನೊಂದು ಶಾಕಿಂಗ್ ವಿಷಯನ ಹೇಳ್ತಾಳೆ. ಅದೇನಂದ್ರೆ 5 ಇಯರ್ಸ್ ಬ್ಯಾಕ್ ಇದೇ ದಿನ ಕರೆಕ್ಟ್ ಆಗಿ 5:30ಕ್ಕೆ ಒಂದು ಕಾರ್ ಆಕ್ಸಿಡೆಂಟ್ ನಲ್ಲಿ ವೆನಿಲಾ ಸತ್ತೋಗಿದ್ದಾಳೆ ಅಂತ. ಇದನ್ನ ಕೇಳಿ ಸೂರ್ಯಂಗೆ ಗಾಬರಿ ಆಗುತ್ತೆ. ಅಂಡ್ ಆ ಫೋಟೋ ನೋಡಿ ನಾನ್ ಲವ್ ಮಾಡಿದ್ದ ಹುಡುಗಿ ಅಂಡ್ ನಾನ್ ರಿಜೆಕ್ಟ್ ಮಾಡಿದ್ದ ಹುಡುಗಿ ಎರಡು ಕೂಡ ವೆನಿಲಾನೇ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಅವ್ರ ತಂದೆ ವೆನಿಲಾನ ಸೇವ್ ಮಾಡೋದಕ್ಕೆ ಹೋಗಿನೇ ಸತ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಅಷ್ಟರಲ್ಲಿ ವೆನಿಲಾ ಫೋನ್ ನ ಸೇಮ್ ನಂಬರ್ ಇಂದ ಕಾಲ್ ಬರುತ್ತೆ. ವೆನಿಲಾನೇ ಅಂತ ಖುಷಿಯಾಗಿ ಪಿಕ್ ಮಾಡ್ತಾನೆ. ಆದ್ರೆ ಕಾಲ್ ಮಾಡಿರೋದು ಪಾಸ್ಟ್ ಅಲ್ಲಿರುವ ಸೂರ್ಯ. ಈ ಫೋನ್ ಯಾರ್ದು ಅಂತ ಗೊತ್ತಿಲ್ಲ, ಅದಕ್ಕೆ ಇದ್ರಲ್ಲಿದ್ದ ಫೋನ್ ನಂಬರ್ಗೆ ಕಾಲ್ ಮಾಡ್ದೆ ಅಂತ. ಅದಕ್ಕೆ ಈ ಸೂರ್ಯ ಹೇಳ್ತಾನೆ, ಈಗ ನಾನು ಏನೇ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ಆ ಫೋನ್ ನನ್ ಗರ್ಲ್ ಫ್ರೆಂಡ್ದು. ಇವತ್ತು 5:30 ಈ ಫೋನ್ ಅವಳು ಕೈ ಸೇರೋ ಹಾಗೆ ಮಾಡು. ಅವಳು ಅಪಾಯದಲ್ಲಿ ಇದ್ದಾಳೆ ಅಂತ ಅಡ್ರೆಸ್ ನ ಹೇಳ್ತಾನೆ. ಅದೇ ತರ 2014 ನಲ್ಲಿರುವ ಸೂರ್ಯ ಅದೇ ಅಡ್ರೆಸ್ ಗೆ ಹೋದಾಗ ವೆನಿಲಾ ಏರ್ಪೋರ್ಟ್ ಗೆ ಹೋಗ್ತಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಈ ವಿಷಯ ಗೊತ್ತಾಗಿದ್ರಿಂದ 2019 ನಲ್ಲಿರುವ ಸೂರ್ಯನ ಪ್ಲಾನ್ ಏನಂದ್ರೆ ಹೇಗಾದ್ರೂ ಆ ಫೋನ್ ಅವಳಿಗೆ ಸಿಕ್ಕಿದ್ರೆ ಅವಳನ್ನ ಆಕ್ಸಿಡೆಂಟ್ ಇಂದ ಸೇವ್ ಮಾಡಬಹುದು ಅಂತ. ಆದ್ರೆ ಇದನ್ನ ಪಾಸ್ಟ್ ಅಲ್ಲಿರೋ ಸೂರ್ಯನ್ಗೆ ಹೇಳಿ ಅರ್ಥ ಮಾಡಿಸೋದಕ್ಕೆ ಟೈಮ್ ಇಲ್ಲ. ಅದಕ್ಕೆ ಹೇಗಾದ್ರೂ ಆ ಫೋನ್ ಅವಳಿಗೆ 5:30 ಕೊಡು ಅಂತ ಹೇಳ್ತಾನೆ. ಯಾಕಂದ್ರೆ ಪೇಪರ್ ನಲ್ಲಿ ಮೆನ್ಷನ್ ಆಗಿರೋ ಪ್ರಕಾರ ಇದೇ ದಿನ 2014 ನಲ್ಲಿ 5:30ಕ್ಕೆ ಕಾರ್ ಆಕ್ಸಿಡೆಂಟ್ ನಲ್ಲಿ ವೆನಿಲಾ ಸತ್ತೋಗಿದ್ದಾಳೆ. ಸಿಗ್ನಲ್ ನಲ್ಲಿ ಕಾರ್ ಸ್ಟಾಪ್ ಆದಾಗ ಸೂರ್ಯ ಅವಳಿಗೆ ಫೋನ್ ಕೊಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದೇ ಟೈಮ್ ಅಲ್ಲಿ ಲಾರಿ ಬಂದು ವೆನಿಲಾ ಇದ್ದ ಕಾರ್ಗೆ ಡಿಕ್ಕಿ ಹೊಡೆದಿದ್ರಿಂದ ವೆನಿಲಾ ತೀರ್ ಹೋದ್ಲು ಅನ್ಸುತ್ತೆ. ಈ ವಿಷಯನ 2014 ನಲ್ಲಿರೋ ಸೂರ್ಯ 2019 ನಲ್ಲಿರೋ ಸೂರ್ಯನ್ಗೆ ಹೇಳೋದಕ್ಕೆ ಟ್ರೈ ಮಾಡಿದಾಗ ಇವನ್ನ ಯಾರೋ ತಳ್ಳಿದ್ರಿಂದ ಫೋನ್ ಕೆಳಗಡೆ ಬಿದ್ದು ಪೀಸ್ ಆಗೋಗ್ಬಿಡುತ್ತೆ. ಸೊ ಇವನಿಗೆ ಗೊತ್ತಾಗುತ್ತೆ ಪಾಸ್ಟ್ ಅಲ್ಲಿದ್ದ ನನ್ನಿಂದ ವೆನಿಲಾನ ಸೇವ್ ಮಾಡೋದಕ್ಕಾಗಿಲ್ಲ. ಆ ಪೇಪರ್ ನಲ್ಲಿ ಇರೋ ತರನೇ ವೆನಿಲಾ ಸತ್ತೋದ್ಲು, ಇನ್ನು ಏನು ಮಾಡೋದಕ್ಕಾಗಲ್ಲ ಅಂತ. ಇದೇ ಬೇಜಾರಲ್ಲಿ ಕ್ಲಾಕ್ ಟವರ್ ಹತ್ರ ಇದ್ದಾಗ ಶಾಕಿಂಗ್ಲಿ ವೆನಿಲಾ ಬರ್ತಾಳೆ. ಇವನಿಗೂ ಶಾಕ್ ಆಗುತ್ತೆ. ವೆನಿಲಾ ಓಡ್ ಬಂದು ಸೂರ್ಯನ ತಪ್ಕೋತಾಳೆ. ಈಗ್ಲೇ 2014 ನಲ್ಲಿ ನಿಜವಾಗ್ಲೂ ಏನ್ ನಡೆದಿತ್ತು ಅನ್ನೋದನ್ನ ಹೇಳೋದಕ್ ಶುರು ಮಾಡ್ತಾಳೆ. ಆಕ್ಚುಲಿ ಆ ದಿನ ಸಿಗ್ನಲ್ ಹತ್ರ ಕಾರ್ ನಿಂತಾಗ ಕಾರಲ್ಲಿದ್ದ ವೆನಿಲಾ ಸೂರ್ಯ ಫ್ರೆಂಡ್ ನ ನೋಡಿದ್ದಾಳೆ. ಆ ದಿನ ಸೂರ್ಯ ಅವ್ರ ತಂದೆಗೆ ಅಂತ್ಯ ಸಂಸ್ಕಾರ ಮಾಡ್ತಿರುವಾಗ ಇವನೇ ಜೊತೆಲಿದ್ದ ಅನ್ನೋದು ಗೊತ್ತಾಗಿದ್ರಿಂದ ಅವನಿಗೆ ಎಲ್ಲ ವಿಷಯ ಹೇಳ್ಬೇಕು. ಅಂದ್ರೆ ಸೂರ್ಯ ಅವ್ರ ತಂದೆ ನನ್ನ ಕಾಪಾಡೋದಕ್ಕೆ ಹೋಗಿ ಸತ್ತೋಗಿದ್ದು, ಈಗ ನಾನು ಲವ್ ಮಾಡ್ತಿರೋ ಸೂರ್ಯ ಅಂಡ್ ನನ್ನ ಲವ್ ಮಾಡಿದ್ದ ಸೂರ್ಯ ಒಂದೇ ಅಂತ ಹೇಳೋದಕ್ಕೆ. ಇವಳು ಕಾರಿಂದ ಇಳ್ದ ಕೆಲವೇ ಕ್ಷಣಗಳಲ್ಲಿ ಅದೇ ಕಾರ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಇದನ್ನ ನೋಡಿ ಗಾಬರಿ ಆಗಿದ್ದ ವೆನಿಲಾ ಸೂರ್ಯನ್ ಫ್ರೆಂಡ್ಗೆ ಏನು ಹೇಳೋದಕ್ಕಾಗಿಲ್ಲ. ಇದನ್ನೆಲ್ಲ ಹೇಳಿದಾಗ ಸೂರ್ಯ ಕೇಳ್ತಾನೆ, ಮತ್ತೆ ಪೇಪರ್ ನಲ್ಲಿ ನೀನ್ ಸತ್ತೋಗಿದ್ದೀಯ ಅಂತ ಮೆನ್ಷನ್ ಆಗಿತ್ತು, ನಾನು ಮಿಸ್ಸಿಂಗ್ ಅಂತ ಅನ್ಕೊಂಡಿದ್ರು. ನೆಕ್ಸ್ಟ್ ಡೇ ನಾನು ಬದುಕಿದ್ದೀನಿ ಅನ್ನೋದು ಗೊತ್ತಾದ್ಮೇಲೆ ನ್ಯೂಸ್ ಚೇಂಜ್ ಮಾಡಿದ್ರು. ಆದ್ರೆ ಆ ನ್ಯೂಸ್ ಪೇಪರ್ ನ ನೀನ್ ನೋಡಿಲ್ಲ ಅನ್ಸುತ್ತೆ ಅಂತ. ಅಂಡ್ ನೀನ್ ಲವ್ ಮಾಡಿದ್ದ ಹುಡುಗಿ ಅಂಡ್ ಫೋನ್ ಅಲ್ಲಿ ಮಾತಾಡ್ತಿದ್ದ ಹುಡುಗಿ ಇಬ್ರು ಒಬ್ರೇ ಅಂತ ನಿನ್ಗೆ ಈಗ ಗೊತ್ತಾಗಿದೆ. ಆದ್ರೆ ನನ್ಗೆ 5 ಇಯರ್ಸ್ ಬ್ಯಾಕ್ ಗೊತ್ತಾಗಿತ್ತು. ನೀನು ಅನುಭವಿಸಿದ್ದ ನೋವು ನಾನು ಕೂಡ ಅನುಭವಿಸ್ಬೇಕಿತ್ತೇನೋ. ಅದಕ್ಕೆ ಆ ದೇವ್ರು ನಮ್ನ ಮೀಟ್ ಆಗೋದಕ್ಕೆ ಬಿಟ್ಟೇ ಇಲ್ಲ. ಜರ್ಮನಿಗೆ ಹೋಗಿ ಕೋರ್ಸ್ ನ ಮುಗಿಸಿ ರಿಟರ್ನ್ ಬಂದೆ. ಹಾಗಾದ್ರೆ ಇಷ್ಟು ದಿನ ಎಲ್ಲಿದ್ದೆ ಅಂತ ಕೇಳ್ತಾನೆ. ಅದಕ್ಕೆ ವೆನಿಲಾ ಹೇಳ್ತಾಳೆ, ನಿನ್ ಪಕ್ಕದ ರೂಮ್ ಅಲ್ಲೇ ಇದ್ದೆ. ನಿನ್ಗೆ ಡೈಲಿ ಬೆಳಗ್ಗೆ ಫುಡ್ ಆರ್ಡರ್ ಮಾಡಿ ಕಳಿಸ್ತಾ ಇದ್ದಿದ್ದು ನಾನೇ. ನಿನ್ಗೆ ಎಷ್ಟೋ ಸಲ ಕಾಲ್ ಮಾಡಿದ್ದೆ, ಆದ್ರೆ ಏನೋ ಒಂಥರ ನಾಯ್ಸ್ ಬಂದು ಕಾಲ್ ಕಟ್ ಆಗ್ತಾ ಇತ್ತು. ಮೀಟ್ ಆಗೋದಕ್ಕೆ ಟ್ರೈ ಮಾಡ್ದಾಗ್ಲೆಲ್ಲ ನಿನ್ಗೆ ಏನಾದ್ರೂ ಒಂದು ಅಪಾಯ ಆಗೋ ತರ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇತ್ತು. ಅದಕ್ಕೆ ಈ 5 ವರ್ಷ ನಿನ್ ಪಕ್ಕದ ರೂಮ್ ಅಲ್ಲೇ ಇದ್ರೂನು ನಿನ್ನ ಮೀಟ್ ಆಗೋದಕ್ಕಾಗಿಲ್ಲ. ಆದ್ರೆ ಇವತ್ತೇ ನಾವು ಮೀಟ್ ಆಗ್ಬೇಕು ಅನ್ನೋದೇ ಡೆಸ್ಟಿನಿ ಅಂತ.
ನಮ್ಮಿಬ್ರು ಕಾಲ್ ಕಟ್ ಆಗಿದ್ದ ದಿನ ನಾವಿಬ್ರು ಮೀಟ್ ಆಗ್ತೀವಿ ಅಂತ ಅನ್ಸಿತ್ತು. ಅದು ಇದೇ ದಿನ. ನೀನು ಸ್ಟೇಜ್ ಅಲ್ಲಿ ಹಾಡ್ ಹೇಳುವಾಗ ನಾನು ಅಲ್ಲೇ ಇದ್ದೆ. ನನ್ಗೋಸ್ಕರ ಹಾಡ್ದೆ ಅಲ್ವಾ, ಸಖತ್ತಾಗಿತ್ತು ಅಂತ. ಸೊ ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.